ತತ್ಸತ್. ಎಲ್ಲರಿಗೆ ನಮಸ್ಕಾರ. ಆದರಣೀಯರಾದ ರಾಮಸ್ವಾಮಿಯವ್ರನ್ನ ಭೌತಿಕವಾಗಿ ಕಳೆದುಕೊಂಡ ಮನಸ್ಸಿಗಿನ್ನೂ ಹದ್ದುಬಸ್ತಿಗೆ ಬರೋಕ್ಕಾಗ್ತಾ ಇಲ್ಲ. ಆದರೆ ನಡೆಯಬೇಕಾದ ಕೆಲಸ ನಡೆಯಲೇಬೇಕು. ಈಗಾಗಲೇ ಅವರ ಕುಟುಂಬದ ಸದಸ್ಯರಲ್ಲಿ ಒಬ್ಬರಾದಂಥ ಶ್ರೀಯುತ ಶಿವಸ್ವಾಮಿಯವರು ಮತ್ತು ಅವರ ಕಾರ್ಯಕ್ಷೇತ್ರದಲ್ಲಿಯೇ ಇದ್ದಂಥ ಶ್ರೀಯುತ ಮುಕುಂದ ಅವರು ಮಾತಾಡಿದ್ದಾರೆ. ಮುಂದೆ ಸರ್ವವಿಧದಲ್ಲಿ ವರಿಷ್ಠರಾದಂಥ ರಾಮಸ್ವಾಮಿಯವರಿಗೆ ತುಂಬ ಬೇಕಾಗಿದ್ದವರು ಆದ ವೆಂಕಟಾಚಲ ಶಾಸ್ತ್ರಿಗಳು ಮಾತಾಡ್ತಾರೆ. ರಾಮಸ್ವಾಮಿಯವ್ರನ್ನ ನಾವು ಗೌರವಿಸೋದರ ಜೊತೆಗೆ ನೆನೆಯೋದರ ಜೊತೆಗೆ ಅವರ ಕಾರ್ಯಕೌಶಲವನ್ನು ವಿದ್ವತ್ತೆಯನ್ನು ಗಮನಿಸ್ಕೊಳ್ಳೋದರ ಜೊತೆಗೆ ವ್ಯಕ್ತಿತ್ವವನ್ನು ನೆನೆಯುವುದರ ಒಂದಿಗೆ ಈ ರೀತಿಯಾದ ವ್ಯಕ್ತಿತ್ವ ನಿರ್ಮಾಣಕ್ಕೆ ಏನು ಬೇಕಾದೀತು ಮತ್ತು ಸಾಂಪ್ರತಿಕ ಜಗತ್ತಿನಲ್ಲಿ ಅಂಥವ್ರು ಯಾರಾದರೂ ಕಂಡು ಬರ್ತಾರಾ ಅನ್ನೋದನ್ನು ನೋಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಏಕೆಂದರೆ ಅವರು ಭೌತಿಕವಾಗಿ ಇಲ್ಲ. ಅವರ ಬರವಣಿಗೆ ಇದೆ, ಅವರ ನೆನಪುಗಳಿವೆ, ಅವರ ಸತ್ಕಾರ್ಯಗಳಿವೆ. ಆದರೆ ಇದಿಷ್ಟು ಮುಂದಕ್ಕೆ ಸಾಕಾಗುವುದಿಲ್ವಲ್ಲ, ಜಗತ್ತಿಗೆ ಜೀವಿಗಳು ಬೇಕಲ್ವ. ಆ ದೃಷ್ಟಿಯಿಂದ ಮೊದಲು ಒಂದು ಸ್ವಲ್ಪ ಆಲೋಚನೆ ಮಾಡ್ಬೋದು ಅನಿಸುತ್ತೆ. ರಾಮಸ್ವಾಮಿಯವರಂಥ ವ್ಯಕ್ತಿಗಳು ರೂಪುಗೊಳ್ಳುವ ಪರಿಸ್ಥಿತಿ ಎಲ್ಲ ಕಾಲಕ್ಕೂ ಕಷ್ಟವೇ, ಆದರೆ ಅಸಾಧ್ಯ ಏನೂ ಅಲ್ಲ ಅಂತ ನನಗನ್ಸುತ್ತೆ. ಏಕೆಂದರೆ ಡಿ ವಿ ಜಿಯವರು ಹೋದ ಬಳಿಕ ಆ ಗುರು ಶಿಷ್ಯರದು ಒಂದು ಅನ್ಯಾದೃಶವಾದ ಸಂಬಂಧ. ರಾಮಸ್ವಾಮಿಯವರಿಗಿಂತ ಡಿ ವಿ ಜಿಯವರು 50 ವರ್ಷಕ್ಕೆ ಹಿರಿಯರು. ಆಮೇಲೆ ಡಿ ವಿ ಜಿಯವರು ತೀರಿಕೊಂಡ 50 ವರ್ಷ ಆದಮೇಲೆ ರಾಮಸ್ವಾಮಿಯವರು ತೀರಿಕೊಂಡ್ರು. ಹೆಚ್ಚು ಕಡಿಮೆ ಅವರ ಆಯುರ್ದಾಯವೂ ಕೂಡ ಅದೇ ರೀತಿಯಾದದ್ದು. ಡಿ ವಿ ಜಿಯವರು ತೀರಿಕೊಂಡ ಹೊಸದರೊಳಗೆ ನನ್ನ ವಿದ್ಯಾಗುರುಗಳಾಗಿದ್ದ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿರಾಯರು ಕಸ್ತೂರಿ ಪತ್ರಿಕೆಯಲ್ಲಿ ಒಂದು ಲೇಖನ ಬರೀತಾ ದಿವಿಜ ಡಿ ವಿ ಜಿ ಅಂತ ಆ ಶೀರ್ಷಿಕೆ ಅವ್ರು ಹೇಳ್ತಾರೆ, ಡಿ ವಿ ಜಿಯವರ ಕಣ್ಮರೆಯಾಗಿದ್ದನ್ನು ನೋಡಿದಾಗ ಕಣ್ಣೆದುರಿಗಿದ್ದ ಒಂದು ಬೆಟ್ಟ ಮಾಯವಾದಂತೆ ಅನ್ನಿಸ್ತಾ ಇದೆ ಅಂತ. ಇದು ದೊಡ್ಡ ಕೊರತೆ. ಆ ರೀತಿಯಾದವರು ಮತ್ತೆ ಎಲ್ಲಿ ಸಿಗ್ತಾರೆ ಅಂತ ನನಗೆ ಹಲವು ಬಾರಿ ವೆಂಕಟಾಚಲ ಶಾಸ್ತ್ರಿಗಳು ಹೇಳಿದ್ದುಂಟು. ಅಪ್ಪ, ನಮಗೆ ಬೇಕಾಗಿರೋದು ಈ ಶಬ್ದಕ್ಕೆ ಇದೇ ಅರ್ಥ, ಈ ತತ್ವಕ್ಕೆ ಇದೇ ನಿದರ್ಶನ ಅಂತ ನಿಶ್ಚಿತವಾಗಿ ಹೇಳುವಂಥ ವಿದ್ವಾಂಸರು ಬೇಕು. ಪರಿಚ್ಛೇದೋಹಿ ಪಾಂಡಿತ್ಯಂ ಅಂತಾರೆ, ಎಲ್ಲಿಂದ ತರೋಣವಪ್ಪ ಅಂಥವ್ರನ್ನು ಅಂತವ್ರು ಹೇಳ್ತಿರ್ತಾರೆ. ಈ ರೀತಿಯಾದದ್ದು ಡಿ ವಿ ಜಿಯವರ ಒಂದು ಅಸ್ತಿತ್ವ. ಅದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ನಿರ್ಮಾಣ ಮಾಡಿದ್ದಕ್ಕೆ ಈಗ ಅದು ಬಹಳ ದೊಡ್ಡ ಸಾಂಸ್ಕೃತಿಕವಾದ ಸಂಕೇತವೇ ಆಗಿದೆ. ನಮ್ಮ ರಾಜ್ಯ ಮಾತ್ರವಲ್ಲ, ದೇಶ ಹೆಮ್ಮೆ ಪಡಬಹುದಾದಂಥ ಒಂದು ಕಟ್ಟಡವಾಗಿದೆ. ಆದರೆ ಆ ನಿರ್ಮಾಣದ ಕಾಲದಲ್ಲಿ ಬೇಕಾದಷ್ಟು ಆಕ್ಷೇಪಗಳು ಬಂತು. ಹಾಗೆ ಬಂದಾಗ ಡಿ ವಿ ಜಿಯವರು ಪತ್ರಿಕೆಗೆ ಒಂದು ಪತ್ರ ಬರೆದರಂತೆ. ಆ ಒಂದು ಚಿಕ್ಕ ಪತ್ರ ಬರೆದ ತಕ್ಷಣ ಇಡೀ ಎಲ್ಲ ಕೋಲಾಹಲಗಳು, ಪ್ರತಿರೋಧಗಳು ತನ್ನಂತೆಯೇ ಉಪಶಾಂತವಾದವಂತೆ. ಇದು ಡಿ ವಿ ಜಿಯವರ ವ್ಯಕ್ತಿತ್ವದ ಘನತೆ. ಅಂದರೆ ಹಿ ಯೂಸ್ ಟು ಕಮ್ಯಾಂಡ್ ಸೋ ಮಚ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ರಿಗಾರ್ಡ್. ಅದು ಬಹಳ ದೊಡ್ಡದು. ರಾಮಸ್ವಾಮಿಯವರ ವ್ಯಕ್ತಿತ್ವ ಆ ಬಗೆಯಾದ ರೂಪದಿಂದ ಮೈದಾಳತು ಅಂತ ಅನಿಸುತ್ತದೆ. ಯಾಕೆಂದರೆ ಅವರ ಬಳಿಗೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಇಟ್ಟುಕೊಂಡು ಹೋದರೆ ಅವರು ಸುಲಭವಾಗಿ ಮಾತಿಗೆ ತೆರಕೋತಾ ಇರಲಿಲ್ಲ. ಆ ಮಹಾಕಥೆ ರಾಮಾಯಣದಲ್ಲಿ ರಾಮನಿಗೆ ಒಂದು ವಿಶೇಷ ಗುಣ ಹೇಳ್ತಾರೆ, ಪೂರ್ವಾಭಿಭಾಷಿ, ಸ್ಮಿತ ಪೂರ್ವಾಭಿಭಾಷಿ ಅಂತ. ರಾಮಸ್ವಾಮಿಯವರು ಪೂರ್ವಾಭಿಭಾಷಿ ಅಲ್ಲ, ಅವರು ಉತ್ತರಾಭಿಭಾಷಿ, ಉತ್ತರೋತ್ತರಾಭಿಭಾಷಿ. ನಾವು ಎಷ್ಟೋ ಬಾರಿ ಕೇಳಿದಾಗ ಅದು ಡಿ ವಿ ಜಿಯವರ ಊರು ಮುಳುಬಾಗಿಲಿನ ಆಂಜನೇಯ ಸ್ವಾಮಿ ಅಂತ ಬೇರೆ ಎಲ್ಲೋ ಮುಖ ತಿರ್ಕೊಂಡು ಉತ್ತರ ಕೊಡ್ತಾಯಿದ್ರು. ಆದರೆ ಸೆಡಿಯಾಪು ಕೃಷ್ಣ ಭಟ್ರು ಹೇಳಿದಂತೆ, ಇಚ್ಛೆಯೊಪ್ಪಿದರೆ ಬಗೆ ಬಿಚ್ಚಿದರೆ ಕಣ್ಗೆ ಮೈ ಹೆಚ್ಚುವಂದದಿ ತೀಡಿ ತಿದ್ದಿ ಬರವೆ ಎನ್ನುವಂತೆ ಅವರಿಗೆ ಮನಸ್ಸಿಗೆ ಇದು ಹೌದು, ಇವರು ಕೇಳಿಸ್ಕೊಳ್ಬೇಕಾದವರು, ಇವರಿಗೆ ತಿಳಿಸಬೇಕಾದದ್ದು ಇದೆ ಅಂತ ಬಂದರೆ ಧಾರಾಳಕ್ಕೆ ಬರ್ತಾ ಇತ್ತು. ಆಗ ನಮಗೆ ಗೊತ್ತಾಗ್ತಾ ಇತ್ತು ಆ ನಿಶ್ಚಯ ಪ್ರಜ್ಞೆ ಯಾವ ಬಗೆಯಾದದ್ದು ಅಂತ. ಹಿಂದೊಮ್ಮೆ ಕೆಲವರು ಗೆಳೆಯರ ಜೊತೆಗೆ ಧರ್ಮಶಾಸ್ತ್ರವನ್ನು ಕುರಿತು ಒಂದು ವಿಶಾಲವಾದ ಸಂವಾದ ಮಾಡಬೇಕಾಗಿದೆ, ಅದನ್ನು ಕುರಿತು ಕೆಲಸ ನಡೆಯಬೇಕಾಗಿದೆ ಅಂತ ಏನೋ ಹೀಗೆ ಹೇಳಿದ್ದಾಗಿತ್ತು. ಅವರಿಗೆ ಮನಸ್ಸಿಗೆ ಅದೆಷ್ಟು ಬಂತು ಅಂದರೆ, ಕೆಲವು ದಿವಸಗಳಾದ ಮೇಲೆ ಅವರು ದೀರ್ಘವಾದ ಟಿಪ್ಪಣಿಗಳನ್ನು ಮಾಡಿಕೊಂಡಿದ್ರು. ಅದನ್ನು ಒಂದು ವಿಚಾರಗೋಷ್ಠಿಯಾಗಿ ಮಾಡಿದರೆ ಯಾವ್ಯಾವ ಶೀರ್ಷಿಕೆಗಳಿಟ್ಕೊಳ್ಬೇಕು, ಯಾವ ಜನರನ್ನು ಕರೀಬಹುದು, ಎಲ್ಲಿ ಯಾರು ಸಿಗ್ತಾರೆ, ಯಾರು ಸಿಗೋದಿಲ್ಲ, ಇಂಥದ್ದಕ್ಕೆ ಯಾರಿದ್ದಾರೆ, ಯಾರು ಇಲ್ಲ, ಈ ರೀತಿಯಾದ ಸಂಪೂರ್ಣವಾದ ತಪಶೀಲನ್ನೇ ಅವರು ಕೊಟ್ಟಿದ್ದರು. ಅದು ಯಾವಾಗ
ಅವರಿಗೆ ಕಣ್ಣು ಕಾಣದೇ ಇದ್ದಾಗ, ಕಿವಿ ಕೇಳದೇ ಇದ್ದಾಗ, ಶಾರೀರಿಕವಾಗಿ ತುಂಬ ಕಷ್ಟ ಇದ್ದ ಕಾಲದಲ್ಲೂ ಈ ತರಹ ಮಾಡಿದರು. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅವರ ಮಾನಸಿಕವಾದಂಥ ಸತ್ವ ಎಂಥದ್ದು ಅಂತ. ಇವತ್ತು ರಾಮಸ್ವಾಮಿಯವರಂಥವರು ಅಥವಾ ಅವರಿಗೆ ಹತ್ತಿರ ಬರತಕ್ಕಂಥವರು ಯಾರಾದರೂ ರೂಪುಗೊಳ್ಳಬೇಕು ಅಂತಂದರೆ ಮೊದಲಿಗೆ ಏನಿರಬೇಕು? 4 ವಿಷಯಗಳನ್ನು ಇಟ್ಕೊಳ್ಬೋದು ಅನಿಸುತ್ತೆ. ಒಂದು ಅವರ ವ್ಯಕ್ತಿತ್ವ, ಮತ್ತೊಂದು ಅವರ ವಿದ್ವತ್ವ, ಇನ್ನೊಂದು ಅವರ ಪತ್ರಕಾರಿತ್ವ, ಮತ್ತೊಂದು ಅವರ ಸಂಸ್ಥಾ ನಿರ್ವಾಹಕತ್ವ ಅಂತ ಅನಿಸುತ್ತೆ. ಇನ್ನೂ ಬೇಕಾದಷ್ಟು ಆಯಾಮಗಳಿವೆ. ಈ 4ರಲ್ಲಿ ನಾವು ಗಮನ ಇಟ್ಟುಕೊಂಡು ನೋಡಬಹುದು. ಮೊದಲಿಗೆ ಅವರ ವ್ಯಕ್ತಿತ್ವ ಕಂಡಾಗ ಈಗಾಗಲೇ ಹೇಳಿದಂತೆ ಸ್ವಪರ ಭೇದ ಇಲ್ಲದೆ ಇದು ಒಳ್ಳೆಯ ಕೆಲಸ ಅದಾಗಬೇಕು ಅಂತ ಮಾಡ್ತಾಯಿದ್ರು. ಕರ್ತೃ ಯಾರು ಅನ್ನೋದಲ್ಲ, ಕ್ರಿಯೆ ಏನಾಗಬೇಕು ಅನ್ನೋದು ಅವರಲ್ಲಿದ್ದಂಥ ದೊಡ್ಡ ದೃಷ್ಟಿ. ನಮ್ಮ ಭಾರತೀಯ ವ್ಯಾಕರಣ ಪರಂಪರೆಯಲ್ಲಿ ಕ್ರಿಯಾಪದಕ್ಕೆ ತುಂಬ ದೊಡ್ಡ ಪ್ರಾಧಾನ್ಯ ಉಂಟು. ವ್ಯಾಕರಣದ ಹೃದಯ ಯಾವುದು ಅಂದರೆ ಕ್ರಿಯೆ. ಕರ್ತೃ ದೂರವಾದದ್ದು. ಕರ್ತೃ ಏನಿದ್ರು ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು, ಆದರೆ ವ್ಯಾಕರಣಶಾಸ್ತ್ರಕ್ಕೆ ಕ್ರಿಯೆ ಮುಖ್ಯವಾದದ್ದು ಅಂತ. ಅವ್ರು ಹಾಗೆ ಇದು ಒಳ್ಳೆಯ ಕೆಲಸ, ಇದಾಗಬೇಕು, ತಾನು ಮಾಡಬೇಕು, ಬೇರೆಯವರು ಮಾಡಬೇಕು, ಅದು ಆಮೇಲೆ. ಎಷ್ಟೋ ಬಾರಿ ಅವರೇ ಮಾಡ್ತಾಯಿದ್ರು, ಆದರೆ ಅದನ್ನು ಎಂದೂ ಮುಂದೆ ಮಾಡ್ತಾ ಇರಲಿಲ್ಲ. ಈಗಷ್ಟೇ ಚಂದ್ರಶೇಖರ ಭಂಡಾರಿಯವರ ಜೊತೆಯ ಸಹಕರ್ತೃತ್ವದ ವಿಷಯವನ್ನು ಮುಕುಂದ ಅವರು ಹೇಳಿದ್ರು. ಮತ್ತೊಂದು ಹೇಳಬೇಕು, ತುಂಬ ಒಳ್ಳೆಯ ವಿದ್ವಾಂಸರಾಗಿ ಆರ್ಯರ ಸಮಸ್ಯೆಯನ್ನು ಕುರಿತಂತೆ ವಿಶೇಷವಾಗಿ ಈಚಿನ ದಶಕಗಳಲ್ಲಿ ಅಧ್ಯಯನ ಮಾಡಿ ಬರವಣಿಗೆ ಮಾಡಿದವರಲ್ಲಿ ಒಬ್ಬರು ನಮ್ಮ ಸ್ವರ್ಗೀಯ NS ರಾಜಾರಾಮ್ ಅವರು, ನವರತ್ನ S ರಾಜಾರಾಮ್ ಅವರು. ನವರತ್ನ ರಾಜಾರಾಮ್ ಅವರು ಕನ್ನಡಿಗರೇ ಆದರೂ ಅವರು ಇಂಗ್ಲೀಷ್ನಲ್ಲಿ ಎಲ್ಲ ಹೆಚ್ಚಿನ ಬರವಣಿಗೆ ಮಾಡಿದ್ದು. ಆದರೆ ಇಂಥ ಒಂದು ಒಳ್ಳೆಯ ಬರವಣಿಗೆ ಕನ್ನಡಕ್ಕೆ ಬರಬೇಕು ಅಂತ ರಾಮಸ್ವಾಮಿಯವರು ಅವರ ಹೆಸರಿನಲ್ಲಿ ಅವರ ಪುಸ್ತಕಗಳ ವಿಷಯವನ್ನು ಅಡಕವಾಗಿ ಸಂಗ್ರಹಿಸಿ ಉತ್ಥಾನ ಪತ್ರಿಕೆಯಲ್ಲಿ ಧಾರಾವಾಹಿಯಂತೆ ಹಲವು ಲೇಖನವಾಗಿ ಮಾಡಿದ್ರು. ಆಮೇಲೆ ಅದನ್ನು ಪುಸ್ತಕ ರೂಪದಲ್ಲಿಯೂ ತಂದರು. ಅದರಲ್ಲಿ ಅನುವಾದಕರ ಹೆಸರಿಲ್ಲ, ನೇರ ಲೇಖಕರು ನವರತ್ನ S ರಾಜಾರಾಮ್ ಅಂತ. ನಾನು ನವರತ್ನ ರಾಜಾರಾಮ್ ಅವ್ರನ್ನ ಕೇಳಿದೆ, ಸರ್ ಎಷ್ಟು ಬೇಗ ನೀವು ಎಷ್ಟು ಒಳ್ಳೆ ಕನ್ನಡ ಕುದುರಿಸ್ಕೊಂಡು ಬಿಟ್ಟಿದ್ದೀರಾ, ಬಹಳ ಸೊಗಸಾಗಿದೆ ನಿಮ್ಮ ಕನ್ನಡ, ರಾಮಸ್ವಾಮಿಯವರ ಕನ್ನಡಕ್ಕೆ ಹೆಗಲಣಿಯಾಗಿದೆ ಅಂತೆಲ್ಲ ನಾನು ಹೇಳಿದ್ರೆ, ಅದು ರಾಮಸ್ವಾಮಿನೇ ಬರೆದಿದ್ದು ಅಂತಂದರು. ಅಂದರೆ ರಾಮಸ್ವಾಮಿಯವ್ರದ್ದು ಆ ಬಗೆಯಾದಂಥ ದೊಡ್ಡತನ. ಕೆಲಸ ಆಗಬೇಕಾದದ್ದು ಯಾರಿಂದ ಏನು ಅಂತಲ್ಲ. ಅದು ಡೆಡ್ ಸ್ಕ್ರೀ ಸ್ಕ್ರಾಲ್ಸ್ಗೆ ಸಂಬಂಧಪಟ್ಟಿದ್ದಿರಬಹುದು, ಅಯೋಧ್ಯ ಜನ್ಮಭೂಮಿಯ ಸಮಸ್ಯೆ ಇದ್ದಿರಬಹುದು, ಅವೆಲ್ಲವನ್ನು ಕುರಿತು ನವರತ್ನ S ರಾಜಾರಾಮ್ ಅವರು ಮಾಡಿದ್ದಕ್ಕೆ ಹಾಗೆ ಮಾಡಿದ್ರು. ಹಾಗೆ ಹಿಸ್ಟ್ರಿ ಆಫ್ ಪಾಲಿಟಿಕ್ಸ್ ಅಂತ, ಪಾಲಿಟಿಕ್ಸ್ ಆಫ್ ಹಿಸ್ಟ್ರಿ ಅನ್ನುವ ಅವರ ಗ್ರಂಥವನ್ನು ಸಾರವತ್ತಾಗಿ ರಾಮಸ್ವಾಮಿಯವರೇ ತಂದುಕೊಟ್ಟದ್ದು ಉಂಟು. ಈ ರೀತಿಯಾದ ಕೆಲಸಗಳನ್ನು ಅವರು ಎಷ್ಟೋ ಬಗೆಯಲ್ಲಿ ಮಾಡಿದ್ದಾರೆ, ಬಿಟ್ಟು ಕೊಡ್ತಾ ಇರಲಿಲ್ಲ. ಯಾವಾಗಲೂ ಅವರಿಗೆ ಈ ಲಘುಲಹರಿಯಲ್ಲಿದ್ದಾಗ ಅದರೊಳಗೆ ನಮ್ಮ ಅಡುಗೆನೂ ಸ್ವಲ್ಪ ಇದೆ ಅಂತಲೋ, ನಾನು ಸೌಟ ಆಡಿಸಿದ್ದೆ ಅಂತಲೋ, ನಮ್ಮ ಸಾಸಿವೆ ಡಬ್ಬಿಯಿಂದಾನೂ ಹೋಗಿತ್ತು ಪದಾರ್ಥ ಅಂತಲೋ ಹೀಗೇನೋ ಹೇಳ್ತಾಯಿದ್ರು. ತುಂಬ ಅದನ್ನು ಆಗಂತುಕವಾದ ರೀತಿಯಲ್ಲಿ ಬಹಳ ಪೆರಿಫೆರಲ್ ಆಗಿ ಏನೋ ತೇಲಿಸಿಬಿಡ್ತಾ ಇದ್ದರೆ ಹೊರತು ಮತ್ತಿನ್ಯಾವುದೂ ಇಲ್ಲ. ಈ ಬಗೆಯಲ್ಲಿ ಕ್ರಿಯಾಪ್ರಧಾನವಾಗಿತ್ತು ಅವರ ಕೆಲಸ. ಮತ್ತು ಯಾರು ಯಾವ ಕೆಲಸ ಮಾಡಬಲ್ಲರು ಅಂತ ನೋಡಿಕೊಂಡು ಆ ಮೂಲಕವಾಗಿ ಅವರ ಕೈಯಿಂದ ಒಳ್ಳೆಯ ಕೆಲಸವನ್ನು ಮಾಡಿಸ್ತಾಯಿದ್ರು. ಅದಕ್ಕೆ ಒಂದು ನಿದರ್ಶನ ಕೊಡಬೇಕು ಅಂತಂದರೆ, ದುರ್ದೈವದಿಂದ ಇಂದು ಅವರು ನಮ್ಮ ಜೊತೆಯಲ್ಲಿಲ್ಲ, ಶ್ರೀಯುತ MB ಹಾರ್ಯಾಡಿಯವರು. ಅವರು ಒಳ್ಳೆಯ ಪತ್ರಕರ್ತರು, ಚೆನ್ನಾದ ಅಧ್ಯಯನಶೀಲರು. ಅದು ಕ್ರೀಡೆ ಇರ್ಬೋದು, ರಾಜಕೀಯ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಕಲೆ, ವ್ಯಕ್ತಿಚಿತ್ರ, ಈ ಥರ ಅನೇಕ ವಿಷಯಗಳನ್ನು ಕುರಿತು ಬಹಳ ಚೆನ್ನಾಗಿ ಅವರು ಅಧ್ಯಯನ ಮಾಡಿ ಬರೆಯಬಲ್ಲವರಾಗಿದ್ದರು. ಅಂಥವರು ಮಣಿಪಾಲದಲ್ಲಿ ಬಹಳ ಕಾಲ ಇದ್ದವರನ್ನು ಮತ್ತು ಉತ್ಥಾನ ಪತ್ರಿಕೆಯಲ್ಲಿ ವಿಶೇಷವಾದ ಲೇಖನಗಳನ್ನು ನಿರಂತರವಾಗಿ ಬರೆಯೋದಕ್ಕೆ ದೊಡ್ಡ ಅವಕಾಶ ಕೊಟ್ಟರು. ಈ ರೀತಿಯಾಗಿ ಅವರು ಪ್ರತಿಭಾನ್ವೇಷಣೆ ಮಾಡಿ ಟ್ರೆಜರ್ ಹಂಟ್ ಅಂತೀವಲ್ಲ, ಆ ಬಗೆಯಲ್ಲಿ ಕೆಲಸ ಮಾಡಿಸ್ತಾಯಿದ್ರು. ಅದನ್ನು ನೋಡಿದ್ರೂ ಕೂಡ ಗೊತ್ತಾಗುತ್ತೆ ರಾಮಸ್ವಾಮಿಯವರು ಸಮರ್ಥರನ್ನು ಹೇಗೆ ಗುರುತಿಸ್ತಾ ಇದ್ರು ಅಂತ. ಮತ್ತು ಎಷ್ಟೋ ಬಾರಿ ಆ ರೀತಿಯಾದವ್ರ ಕೈನಲ್ಲಿ ಬರವಣಿಗೆ ಮಾಡಿಸುವಾಗ ತಾವದಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಕೊಡ್ತಾಯಿದ್ರು. ನಾನೇ ನನ್ನ ಭಾಷಣಗಳ ವಿಷಯದಲ್ಲಿ, ಬರವಣಿಗೆ ವಿಷಯದಲ್ಲಿ ಅನಿರೀಕ್ಷಿತವಾದ ನೆರವನ್ನು ಅವರಿಂದ ಪಡೆದಿದ್ದೀನಿ. ಉದಾಹರಣೆಗೆ ಭೌಭೂತಿಯ ಬಗೆಗೆ ಭಾಷಣ ಮಾಡಬೇಕಾಗಿತ್ತು. ಉತ್ತರಾಮಚರಿತೆಯ ಬಗ್ಗೆ ಹಲವು ದಿವಸಗಳ ಉಪನ್ಯಾಸ. ಉತ್ತರಾಮಚರಿತೆಯನ್ನು ಕುರಿತು ಆಧುನಿಕರೊಬ್ಬರು ಬರೆದ ವಿಸ್ತೃತವಾದ ಸಂಸ್ಕೃತ ಸಂಶೋಧನಾ ಗ್ರಂಥ ನನಗೆ ದುತ್ತಂತ ಮನೆಗೆ ಬಂದುಬಿತ್ತು. ನೋಡಿದ್ರೆ ರಾಮಸ್ವಾಮಿಯವರು ಅದನ್ನು ಕಳಿಸ್ಕೊಟ್ಟಿದ್ದು. ಈ ರೀತಿಯಾದ ಬರವಣಿಗೆಗಳನ್ನು ಎಷ್ಟೋ ಕಳಿಸ್ಕೊಡ್ತಾಯಿದ್ರು.
ಕ್ಷಾತ್ರ ಪರಂಪರೆಯನ್ನು ಕುರಿತು ಉಪನ್ಯಾಸ ಮಾಡ್ತಾ ಇದ್ದಾಗ ಅದಕ್ಕೆ ಬೇಕಾದ ಎಷ್ಟೋ ಪುಸ್ತಕಗಳನ್ನು ಅವರು ಎಲ್ಲೆಲ್ಲಿಂದಲೂ ತರಿಸಿಕೊಟ್ರು. ಎಲ್ಲ ಸಂಗ್ರಹ ನನಗೆ ಬಂತು, ನಾನು ಆ ಪುಸ್ತಕಗಳಿಂದ ಪ್ರಯೋಜನ ಪಡ್ಕೊಂಡೆ. ಆದರೆ ಈ ರೀತಿಯಾದ ಕೆಲಸಗಳನ್ನು ಬೇಕಾದಂತೆ ಮಾಡ್ತಾಯಿದ್ರು. ಯಾರು ಯಾವ ಕೆಲಸ ಮಾಡಬಲ್ಲರೋ ಅವರಿಗೆ ಬೇಕಾದದ್ದೇನು ಅಂತ ಒದಗಿಸುವಂಥ ತಪಸ್ಸು ಅವರದಾಗಿತ್ತು. ಮತ್ತು ಅವೆಲ್ಲವೂ ಕೂಡ ಈ ಕಾಲದಲ್ಲಿ ಅನುಕೂಲತೆ ಇರುವಾಗಲ್ಲ, ಬೆರಳ ತುದಿಯಲ್ಲಿಯೇ ಜಗತ್ತಿನ ಜ್ಞಾನ ಭಂಡಾರವೆಲ್ಲ ಕುಣಿದಾಡುತ್ತೆ. ಹಾಗಿಲ್ಲದೇ ಇದ್ದ ಕಾಲದಲ್ಲಿ ಅವರು ಮಾಡ್ತಾ ಇದ್ದಿದ್ದು. ಹೀಗೆ ಅವರು ಕ್ರಿಯಾಪ್ರಧಾನವಾಗಿ ಮಾಡ್ತಾಯಿದ್ರು. ಮತ್ತೊಂದು ಅವರ ವ್ಯಕ್ತಿತ್ವದಲ್ಲಿ ನಾವು ಕಾಣುವುದೇನೆಂದರೆ, ಇಷ್ಟು ಮಗ್ನತೆಯಿಂದ ಜಗದ್ವಿಷಯಗಳಲ್ಲಿ, ಸಾರ್ವಜನಿಕ ವಿಷಯಗಳಲ್ಲಿ ತೊಡಗಿಕೊಂಡರೂ ಕೂಡ ಒಬ್ಬ ಜ್ಞಾನಿಯ ಜೀವನ್ಮುಕ್ತನ ತಾಟಸ್ಥ್ಯವನ್ನು ನಾವು ನೋಡ್ಬೋದಾಗಿತ್ತು. ಹಾಗಾಗಿ ಎಷ್ಟೋ ಬಾರಿ ಉದಾಹರಣೆಗೆ ರಾಷ್ಟ್ರದ ರಾಜಕೀಯ ಈಗ ಒಂದು 30 ವರ್ಷದ ಕೆಳಗೆ ಹೇಗಿತ್ತು ಅನ್ನೋದು ಇಲ್ಲಿಯವರಿಗೆಲ್ಲ ಗೊತ್ತೇ ಇದೆ. ಬಹಳ ಬೇಸರ ಪಟ್ಟುಕೊಂಡು ಆ ವಿಷಯದಲ್ಲಿ ಏನಾದರೂ ಅವ್ರಿಗೆ ಹೇಳಿದ್ರೆ ಅದಕ್ಕೇನು ಯೋಚನೆ ಮಾಡಬೇಕಾಗಿಲ್ಲ. ಒಮ್ಮೆ ವಾಜಪೇಯಿಯವರು, ಅಡ್ವಾಣಿಯವರು ಎಲೆಕ್ಷನ್ನಲ್ಲಿ ಸಿಕ್ಕಾಪಟ್ಟೆ ಸೊಪ್ಪಾಗಿಬಿಟ್ಟಿದ್ದಾಗ ಏನು ಬೇಸರ ಪಡಬೇಕಾಗಿಲ್ಲ, ಒಂದು ಸಿನಿಮಾಗೆ ಹೋಗಿ ಬರೋಣ, ಮತ್ತು ಸಿನಿಮಾಗೆ ಹೋಗಿ ಬಂದು ಮನಸ್ಸು ಹಗರ ಮಾಡಿಕೊಂಡು ತಿರ್ಗಾ ನಾವು ಪಕ್ಷ ನಿರ್ಮಾಣಕ್ಕೆ ತೊಡಗೋಣ ಅಂತಂದ್ರಲ್ಲ, ಆ ರೀತಿಯಾಗಿ ನಾವಿರಬೇಕು ಅಂತಿದ್ರು. ಈಚೆಗಷ್ಟೇ ನಿನ್ನೆ ನನ್ನ ಗೆಳೆಯ ಕಶ್ಯಪ್ ನಾಯಕ್ ಹೇಳಿದ್ದು ಜ್ಞಾಪಕಕ್ಕೆ ಬರುತ್ತದೆ. ಭೈರಪ್ಪನವರ ಬಗ್ಗೆ ತುಂಬ ಪ್ರೀತಿ ಗೌರವ ಇತ್ತು. ಅವರಿಗೆ ತಮ್ಮ ಇತ್ತೀಚಿನ ಕೃತಿಯೊಂದನ್ನು ಕೂಡ ನಮ್ಮ ರಾಮಸ್ವಾಮಿಯವರು ಅರ್ಪಣೆ ಮಾಡಿದ್ದಾರೆ. ಅಷ್ಟು ಗೌರವ ಇತ್ತು. ಅವರು ತೀರ್ಕೊಂಡ ಮೇಲೆ ಅದು ಸಹಜವಾಗಿ ಅವರ ಮನಸ್ಸಿಗೆ ನೋವಾಗಿತ್ತು. ಹಾಗೆ ನೋವಾಗಿದ್ದರೂ ಅವರು ತಮ್ಮ ಉತ್ಸಾಹವನ್ನು, ಸ್ಥಾಯಿಭಾವವಾದಂಥ ನೆಮ್ಮದಿಯನ್ನು ಬಿಡಲಿಲ್ಲ. ಅದು ಶರೀರ ಅಷ್ಟು ಅನಾರೋಗ್ಯದಿಂದ ಕಿತ್ತು ತಿಂತಾ ಇದ್ದಾಗ ಕೂಡ ಅವರು ಆ ರೀತಿಯಾಗಿ ಗೊಂದಲಕ್ಕೆ ಒಳಗಾಗ್ತಾ ಇರಲಿಲ್ಲ. ಎಷ್ಟೆಷ್ಟೋ ಸಂಸ್ಥೆಗಳು, ಎಷ್ಟೆಷ್ಟೋ ಚಟುವಟಿಕೆಗಳು, ಎಷ್ಟೆಷ್ಟೋ ವ್ಯಕ್ತಿತ್ವಗಳು, ಎಷ್ಟೋ ಕೆಲಸಗಳು ನಿಂತು ಹೋಗುತ್ತವೆ, ಅರ್ಧಂಬರ್ಧವೇ ಆಗಿಬಿಡುತ್ತವೆ. ಅವರು ಅದಕ್ಕೆ ದುಃಖಪಟ್ಟು ನಿರ್ವೇದಕ್ಕೆ ಒಳಗಾಗ್ತಾ ಇರಲಿಲ್ಲ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಅದರ ಒಂದು ಸಾರವತ್ತಾದ ಸಾಲು ಅನಿರ್ವೇದ ಶ್ರೇಯೋ ಮೂಲಂ ಅಂತ. ಸಂಪತ್ತಿಯ ಮೂಲ ಅನಿರ್ವೇದದಲ್ಲಿದೆ. ನಾಟ್ ಗೆಟಿಂಗ್ ಡಿಜೆಕ್ಟೆಡ್, ನಾಟ್ ಗೆಟಿಂಗ್ ಎಂಬಿಟರ್ಡ್ ಅಂತೀವಲ್ಲ, ಕಹಿಯಾಗದೇ ಇರುವಂಥದ್ದು, ಅದನ್ನು ಅವರಲ್ಲಿ ವಿಶೇಷವಾಗಿ ಕಾಣಬಹುದಾಗಿತ್ತು. ಎಲ್ಲಿವರೆಗೆ ಅವರು ಹೇಳ್ತಾ ಇದ್ರು ಅಂತಂದರೆ, ಈ ಥರದ್ದು ಸಾವಿರಾರು ಘಟನೆಗಳು, ಈ ಥರದ್ದು ಸಾವಿರಾರು ಏರುಪೇರುಗಳಾದಮೇಲೆ ಒಂದು ಪಕ್ವತೆ ಬರುತ್ತದಲ್ವ ಅಂತ. ದೇವುಡು ನರಸಿಂಹಶಾಸ್ತ್ರಿಗಳು ಮಹಾಬ್ರಾಹ್ಮಣ ಕಾದಂಬರಿಯಲ್ಲಿ ಒಂದು ಕಡೆಗೆ ಬರೀತಾರೆ, ಒಂದು ಕಲ್ಲು ಕರಗಿ ಕನ್ನಡಿ ಆಗಬೇಕು ಅಂದರೆ ಆ ಭಾಗದ ಕಾಡೆಲ್ಲ ಕಾಳ್ಗಿಚ್ಚಿಗೆ ಸಿಕ್ಕು ಸುಟ್ಟು ಹೋಗಬೇಕಾಗುತ್ತದೆ, ಹಾಗಲ್ಲದೆ ಆಗೋದಿಲ್ಲ ಅಂತ. ಆ ಬಗೆಯಲ್ಲಿ ಇವರಿಗೆ ಪ್ರಪಂಚದ ಆಗುಹೋಗುಗಳ ವಿಷಯದಲ್ಲಿ ಒಂದು ಸಹನೆ, ಒಂದು ತಾಳ್ಮೆ, ಒಂದು ಗೌರವ ಇತ್ತು. ಅದರಿಂದಲೇ ಅವರು ಯಾರ ಕೆಲಸದ ಬಗೆಗೂ ಅಗ್ಗದ ಮಾತನ್ನು ಮತ್ತು ಉಪೇಕ್ಷೆಯ ಮಾತನ್ನು ಆಡ್ತಾ ಇರಲಿಲ್ಲ. ಆ ಕೆಲಸ ಹಾಗೆ ನಡೆಯುತ್ತೆ, ಆ ಥರ ಇರಬೇಕು. ಮತ್ತು ಅವರಿಗಿಂತ ವಿದ್ವತ್ತಿಯಲ್ಲಾಗಲಿ ವ್ಯಕ್ತಿತ್ವದಲ್ಲಾಗಲಿ ಎಷ್ಟೆಷ್ಟೋ ಯೋಜನ ದೂರ ಇದ್ದರೂ ಕೂಡ ಅಂಥವರಿಂದಲೂ ಲೋಕಕ್ಕೆ ಒಂದು ಕ್ಷೇಮ ಇದೆ ಅನ್ನುವ ಭಾವ ಇಟ್ಕೊಂಡಿದ್ರು. ತೀರಾ ಬಹಳ ವಿರಳವಾಗಿ ಕೆಲವೊಮ್ಮೆ ಸ್ವಲ್ಪ ಬೇಸರದ ಮಾತು ಬರ್ತಾ ಇತ್ತೋ ಏನೋ, ಆದರೆ ಅದು 1000ರಲ್ಲಿ 1. ಆದರೆ ಅವರಿಗೆ ಯಾವತ್ತೂ ಕೂಡ ಆ ವಿಷಯದಲ್ಲಿ ಖೇದ ಉಂಟಾಗ್ತಾ ಇರಲಿಲ್ಲ. ಇಲ್ಲದೇ ಇದ್ದರೆ ಅವರು ಕೈಗೊಂಡ ಕೆಲಸಗಳೆಲ್ಲ ಅಂಥವೇ. ಸ್ವದೇಶಿ ಜಾಗರಣ ಇರಬಹುದು, ಅಥವಾ ಪರಿಸರ ಪ್ರಜ್ಞೆ ಇರಬಹುದು, ಆ ರೀತಿಯಾಗಿ ಕೆಲಸ ಮಾಡಿಕೊಂಡು ಬಂದಂಥದ್ದು ಸನಾತನ ಧರ್ಮದ ಉಜ್ಜೀವನ, ಇಂಥದ್ದೆಷ್ಟಕ್ಕೂ ಕೂಡ ದೇ ಆರ್ ಥ್ಯಾಂಕ್ಲೆಸ್ ಜಾಬ್ಸ್ ಅಂತ ಹೇಳ್ಬೋದು. ಅವರು ಖಾದಿಯನ್ನೇ ಧರಿಸ್ತಾ ಇದ್ದ ಕಾಲ ಒಂದಿತ್ತು. ಈಚೆಗೆ ಆ ಒಂದು ವ್ರತ ಸ್ವಲ್ಪ ಶಿಥಿಲವಾಗಿತ್ತು. ನಾನು ಅವ್ರನ್ನ ಕೇಳಿದ್ದೆ, ಅಲ್ಲ ಸರ್, ಈಗ ನಮ್ಮ ದೇಶದಲ್ಲೇ ಪೂರ್ತಿ ಸ್ವದೇಶಿಯಾಗೇ ಬಟ್ಟೆಗಳು ತಯಾರಾಗುತ್ತೆ, ಒಳ್ಳೆ ಹತ್ತಿ ಬಟ್ಟೆನೇ ತಯಾರಾಗುತ್ತೆ, ಚೆನ್ನಾಗಿರುತ್ತೆ, ಬಾಳಿಕೆ ಬರುತ್ತೆ, ಒಗಿಬೋದು, ಮಾಡಬಹುದು, ಇನ್ನೂ ಯಾತಕ್ಕೆ ಖಾದಿ ಅಂತಂದರೆ, ನೋಡಿ, ವ್ರತ ಅಂತಂದರೆ, ಕಾಸ್ ಅಂತಂದರೆ ತುಂಬ ತರ್ಕ ಮಾಡಬಾರ್ದು ಅಂತಂದರು. ಇಷ್ಟು ಸತ್ಯವಾದ ಮಾತು. ವ್ರತ ಬುದ್ಧಿಯಿಂದ ಮಾಡುವಾಗ ಈ ಥರದ್ದೆಲ್ಲ ಯೋಚನೆ ಮಾಡುವಂಥದ್ದಲ್ಲ. ದಿವಸ ರಾಮಾಯಣ ಪಾರಾಯಣ ಮಾಡಿದ್ರೆ ಏನು ಬಂತು, ಅದೇನು ರಸಿಕರ ಆನಂದದಂತೆ ಇರೋದಿಲ್ವಲ್ಲ ಅಂದರೆ ಪಾರಾಯಣ ಹಾಗೆ ಆಗಬೇಕು, ಮಾಡಬೇಕು. ಈ ಬಗೆಯಲ್ಲಿ ಒಂದು ಕಾಸ್ ಅನ್ನುವಂತೆ ಒಂದು ವಿಶೇಷವಾದ ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ಮಾಡುವ ಆ ವ್ಯಕ್ತಿತ್ವ ಬಹಳ ದೊಡ್ಡದು ಅನಿಸುತ್ತೆ. ಯಾರೇ ಆಗಲಿ ರಾಮಸ್ವಾಮಿಯವರಂಥವ್ರನ್ನ ನಮ್ಮಲ್ಲಿ ನಾವು ಕಾಣಬೇಕು, ನಮ್ಮಲ್ಲಿ ನಿರ್ಮಾಣ ಮಾಡಬೇಕು ಅಂದರೆ ಕ್ರಿಯಾ ಪ್ರಾಧಾನ್ಯ, ಅನಿರ್ವೇದ ಇವೆರಡೂ ಬಹಳ ಮುಖ್ಯವಾದದ್ದು ಅನಿಸುತ್ತೆ. ಮತ್ತು ಅವ್ರಿಗಿದ್ದಂತಹ ನಿರೀಕ್ಷೆ ಇಲ್ಲದ ಪ್ರೀತಿ ಬಹಳ ದೊಡ್ಡದಾಗಿತ್ತು. ಸಾಮಾನ್ಯ
ಪ್ರೀತಿ ಅನ್ನೋದೇ ಒಂದು ಸವ್ಯಾಜವಾಗಿರುತ್ತದೆ. ಆದರೆ ಇವರು ಅವ್ಯಾಜವಾದಂಥ ಪ್ರೀತಿ. ಹಾಗಲ್ಲದೆ ಇದ್ದರೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ, ಚಿಕ್ಕ ಕೆಲಸದಲ್ಲಿದ್ದವರು, ಇಲ್ಲಿಂದ ನಿವೃತ್ತರೂ ಆಗಿ ಎಷ್ಟೋ ವರ್ಷ ಆದಮೇಲೆ ಅವರ ಮಗಳಿಗೆ ಮದುವೆ ಆಗ್ತಾ ಇದೆ ಅಂದರೆ ಶಿವಮೊಗ್ಗದಲ್ಲಿ ಅವರು ಕೆಂಪು ಬಸ್ ಹಿಡ್ಕೊಂಡು ಅಲ್ಲಿಗೆ ಹೋಗಿದ್ದರಂತೆ. ನನಗೆ ವಿಘ್ನೇಶ್ವರ ಭಟ್ರು ಹೇಳಿದ್ದು ಈ ಘಟನೆಯನ್ನು. ಅದು ಹೇಗೆ ಸಾಧ್ಯವಾಗ್ತಾ ಇತ್ತು? ಇದು ಅವ್ರು ತಕ್ಕಮಟ್ಟಿಗೆ ಗಟ್ಟುಮುಟ್ಟಾಗಿದ್ದಾಗ ಅನ್ಬೋದು. ತೀರ ಈಚೆಗೆ 1.5 ತಿಂಗಳೂ ಆಗಿಲ್ಲ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಹಿಂದೊಮ್ಮೆ ಕೆಲಸ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿಯ ಮಗನ ಮದುವೆಗೆ ಅವರಿಗೆ ನಡೆಯೋಕ್ಕಾಗ್ತಾ ಇಲ್ಲ, ಹೆಜ್ಜೆ ಊರೋಕ್ಕಾಗ್ತಾ ಇಲ್ಲ, ಮೆಟ್ಟಲು ಹತ್ತೋಕ್ಕೆ ಸಾಧ್ಯವೇ ಇಲ್ಲ. ಆ ಥರದ ಪರಿಸ್ಥಿತಿಯಲ್ಲೂ ಕೂಡ ಸಂಸ್ಥೆಗಾಗಿ ದುಡಿದ ಒಂದು ಜೀವದ ಮನೆಯಲ್ಲಿ ಆಗುವ ಸಮಾರಂಭಕ್ಕೆ ಹೋಗಿ ಬರಬೇಕು ಅಂತ ಶಶಿಕಿರಣನ ಜೊತೆ ಮಾಡಿಕೊಂಡು ಲಿಫ್ಟ್ ಇಲ್ಲ, ಏನೂ ಇಲ್ಲ, ಮೆಟ್ಲುಗಳು ಹತ್ಕೊಂಡು ಹೋಗಿ ಒದ್ದಾಡಿಕೊಂಡು ಹೋಗಿದ್ದಾರೆ. ಆದರೆ ಅದನ್ನು ಯಾವುದನ್ನು ಹೇಳ್ಕೊಂಡಿಲ್ಲ, ಮಾಡಿಕೊಂಡಿಲ್ಲ. ಈ ಅವ್ಯಾಜವಾದ ಪ್ರೀತಿ ಬಹಳ ದೊಡ್ಡದಾದದ್ದು ಅನಿಸುತ್ತೆ. ಹಾಗೆ ಅವ್ಯಾಜವಾದ ಪ್ರೀತಿ ಇಲ್ಲದೇ ಇದ್ದಿದ್ದರೆ ಅವ್ರು ಪ್ರತಿನಿತ್ಯ 2 ಫ್ಲಾಸ್ಕಲ್ಲಿ ಕಾಫಿ ಆಗಲಿ ಟೀ ಆಗಲಿ ಮಾಡ್ಕೊಂಡು ಬರೋದು, ಬಿಸಿಲು ಕಾಲ ಆದರೆ ಜ್ಯೂಸ್ ತರಿಸೋದು, ಇದನ್ನು ನಡೆಸ್ತಾ ಇರಲಿಲ್ಲ ಅನಿಸುತ್ತೆ. ಅಂದರೆ ನಿರೀಕ್ಷೆಯಿಂದ ಏನನ್ನೂ ನಾವು ಮಾಡಬಹುದು, ಆದರೆ ನಿರೀಕ್ಷೆ ಇಲ್ಲದೆ ಈ ಪ್ರೀತಿ ಇಟ್ಟುಕೊಳ್ಳೋದು ಬಹಳ ದೊಡ್ಡದು. ಒಂದಕ್ಕೆ ಒಂದು ಬಹಳ ಪೂರಕವಾದಂಥ ಗುಣಗಳು. ಒಂದು ಕ್ರಿಯಾಪ್ರಾಧಾನ್ಯ ಇರಬಹುದು, ಮತ್ತೊಂದು ಅನಿರ್ವೇದ ಇರಬಹುದು, ಮತ್ತೊಂದು ಅವ್ಯಾಜವಾದ ಪ್ರೀತಿ. ಇದು 3 ವ್ಯಕ್ತಿತ್ವಕ್ಕೆ ಬಹಳ ದೊಡ್ಡದಾಗಿ ಬೇಕು. ಇವು 3 ಇದ್ದಂತೆ ದಕ್ಷತೆ ಮತ್ತು ಪ್ರಾಮಾಣಿಕತೆಯೂ ಬೇಕಾಗುತ್ತದೆ. ರಾಮಸ್ವಾಮಿಯವರಲ್ಲಿ ಆ ದಕ್ಷತೆಯನ್ನು ನಾವು ನೋಡ್ತೀವಿ. ಅವರು ಡಿ ವಿ ಜಿಯವರ ಗರಡಿನಲ್ಲಿ ತಯಾರಾಗಿ ಬಂದವರು. ಡಿ ವಿ ಜಿಯವರಿಗೆ ಸುಲಭದಲ್ಲಿ ಅವರು ರೂಪಿಸೋಕ್ಕಾಗ್ತಾ ಇರಲಿಲ್ವಂತೆ. ವಿ ಸೀತಾರಾಮಯ್ಯನವರು ಹೇಳೋರಂತೆ, ಹೇಗಪ್ಪ ಹೇಗ್ತೀರಾ ನೀವು ಇವರ ಹತ್ರ ಅಂತ. ಇವರು ಡಿ ವಿ ಜಿಯವರಿಗಿಂತ ಅತಿ ಡಿ ವಿ ಜಿ. ಅದನ್ನು ರಾಮಸ್ವಾಮಿಯವರ ಅಣ್ಣಂದರಾದಂಥ ಕೃಷ್ಣಮೂರ್ತಿಯವರೇನೆ ಹೇಳ್ತಾರೆ. ಡಿ ವಿ ಜಿಯವರಾದರೂ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ, ಈ ಮನುಷ್ಯ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅಂತ. ಕೂಡುದು ಅಂತಂದರೆ ಕೂಡುದು ಅಂತಲೇ, ಮತ್ತು ಹಠ ಹಿಡಿದ್ರೆ ಹಾಗೆ ಹಠ ಹಿಡಿತಕ್ಕಂಥದ್ದು. ನನ್ನ ತರುಣ ಮಿತ್ರರಾದಂಥ ಶಶಿಕಿರಣನ್ನಾಗಲಿ ಕಶ್ಯಪ್ ನಾಯಕನ್ನಾಗಲಿ ಗೋಖಲೆ ಸಂಸ್ಥೆಯ ಆ ಒಂದು ಕಾರ್ಯನಿರ್ವಾಹಕ ಮಂಡಳಿಯಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾದ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ಗಳು ಮಾಡಿದ್ದಾರೆ ಅಂತಂದರೆ ಅದು ಒಂದು ಕಥೆ ಆಗುತ್ತೆ. ಆ ರೀತಿಯಾದದ್ದು ಇದೇ ಕಾರಣ. ದಕ್ಷತೆ ಬೇಕು. ದಕ್ಷತೆ ಇರೋರು ಬೇಕು ಅಂದರೆ ಹಠ ಕಟ್ಟಿ ಮಾಡಬೇಕು ಅಂತ. ಇದು ಹೀಗೆ ಆಗಬೇಕು. ಅವರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಆದರೆ ಓದ್ಬಿಡೋರು. ಕಿವಿ ಕೇಳಿಸ್ತಾ ಇರಲಿಲ್ಲ, ಆದರೆ ಸರಿಯಾಗಿ ಉತ್ತರ ಕೊಡೋರು. ಅದರಿಂದ ನಾನು ಶಿವಸ್ವಾಮಿಯವರು ಜಯಶ್ರೀಯವರೆಲ್ಲ ಅವರ ಕಣ್ಣು ಕಾಣಿಸುತ್ತೇನೋ ಕಿವಿ ಕೇಳಿಸುತ್ತೇನೋ ಅಂತ ಅಂದ್ಕೋತಾ ಇದ್ವಿ. ಆದರೆ ಅವರ ದೃಷ್ಟಿಯ ಪರ್ಫೆಕ್ಷನ್ ಇದೆಯಲ್ಲ, ಅದು ಇಲ್ಲ ಅಂತ ಅವರಿಗೆ. ಆಮೇಲೆ ಅವರು ಈವರೆಗಿನ ಒಂದು ದಕ್ಷತೆಯಿಂದ ಯೂಸ್ ಟು ಎಕ್ಸ್ಟ್ರಾಪುಲೇಟ್ ವಾಟ್ ದೇ ಆರ್ ಸ್ಪೀಕಿಂಗ್ ಆ್ಯಂಡ್ ವಾಟ್ ಈಸ್ ದಟ್ ಇಟ್ ಈಸ್ ರಿಟರ್ನ್ ಇನ್ ದಿ ಬುಕ್. ಅದು ಹೇಗೆ ಅಂದರೆ, ಡಿ ವಿ ಜಿಯವರ ಜ್ಞಾಪಕ ಚಿತ್ರ ಶಾಲೆಯ ಡಿಕ್ಟೇಷನ್ ಕೊಡ್ತಾ ಇದ್ದಾಗ ಇವರು ಡಿಕ್ಟೇಷನ್ ತೊಗೊಳ್ಳೋರು. ಇದನ್ನು ರಾಮಸ್ವಾಮಿಯವರೇ ಬರೆದಿದ್ದಾರೆ. ಒಮ್ಮೆ ಜೆ ಪಿ ರಾಜರತ್ನಂ ಅವರು ಹೋಗಿದ್ದರಂತೆ, ನೋಡ್ತಾ ಇದ್ದರಂತೆ. ಇವರು ಡಿಕ್ಟೇಷನ್ ಕೊಡ್ತಾ ಇದ್ದರೆ ಇವರು ಮುಂದಿನ ವಾಕ್ಯ ಬರಿತಾ ಇದ್ರಂತೆ. ಅಲ್ಲ, ನೀವು ಹೇಳೋಕ್ಕೆ ಮುಂಚೆನೇ ಇವರು ಬರಿತಾ ಇದ್ದಾರಲ್ಲ, ಇದೇನಿದು ಅಂದರೆ ಆ ತಾಯಿಗಂಡ ಹಾಗೇನೆ ಅಂತಂದ್ರಂತೆ ಡಿ ವಿ ಜಿ. ಆ ಗುರುವಿನ ಮನಸ್ಸು ಇವರಿಗೆ ಅಷ್ಟು ಚೆನ್ನಾಗಿ ಗೊತ್ತಾಗಿತ್ತು. ಈ ದಕ್ಷತೆಯ ಕಾರಣ ಅವರು ತಮ್ಮ ಕಣ್ಣಿನ, ಕಿವಿಯ, ದೇಹದ ತೊಂದರೆಗಳನ್ನು, ಕೊರತೆಗಳನ್ನು ಮ್ಯಾಚ್ ಮಾಡಿಕೊಳ್ತಾ ಇದ್ರು. ಸಿ ವಿ ರಾಮನ್ನವರ ಬಗೆಗೆ ಒಂದು ಮಾತು ಹೇಳೋದುಂಟಲ್ಲ, ಯಾವುದೋ ಒಂದು ಪ್ರಯೋಗಕ್ಕೆ ಒಂದು ವಿಶಿಷ್ಟವಾದ ಸವಲತ್ತು ಸೌಕರ್ಯ ಬೇಕಾಗಿತ್ತು. ಅಲ್ಲಿ ಇಂತಿಷ್ಟು ವ್ಯಾಟ್ಗಳಲ್ಲಿ ಒಂದು ದೀಪ ಬೇಕು ಅಂತಿತ್ತು. ಅದು ಸಿಗ್ತಾ ಇಲ್ಲ ನಮ್ಮ ದೇಶದಲ್ಲಿ ಅಂದರೆ ಯು ಕಾಂಪನ್ಸೇಟ್ ಬೈ ಯುವರ್ ಇಂಟೆಲಿಜೆನ್ಸ್ ಅಂತಿದ್ರಂತೆ. ಇವರು ಹಾಗೆ ಆತ್ಮಬಲದಿಂದ ಅದನ್ನು ಮಾಡೋದು ಅಂತ. ಇದು ಬಹಳ ದೊಡ್ಡದಾದ ವಿಷಯ. ಇವೆಲ್ಲ ಅವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ಮಹಾಮೌಲ್ಯಗಳಾಗಿವೆ. ಆಮೇಲೆ ಅವರ ಅಚ್ಚುಕಟ್ಟು ಯಾವ ಮಟ್ಟದ್ದು ಅಂದರೆ, ಶಶಿಗೆ ಗೊತ್ತು, ಅವರು ಬರ್ಕೊಂಡು ಬರ್ತಾ ಇದ್ದಿದ್ದು ಒಂದು ಸ್ವಲ್ಪವೂ ಕೂಡ ಸ್ಖಾಲಿತ್ಯ ಇರ್ತಾ ಇರಲಿಲ್ಲ, ಓರೆ ಕೋರೆ ಆಗ್ತಾ ಇರಲಿಲ್ಲ, ಅಕ್ಷರಗಳ ಸ್ಪಷ್ಟತೆ ಊನವಾಗ್ತಾ ಇರಲಿಲ್ಲ. ನಾನು ಕೇಳಿದ್ದುಂಟು, ಯಾತಕ್ಕೆ ನೀವು ಇಷ್ಟು ಕಷ್ಟಪಡ್ತೀರಾ ಅಂತ. ಅದಕ್ಕೆ ಶಶಿಗೆ ಅವರು ಹೇಳಿದ್ರಂತೆ, ಅದು ಮತ್ತೊಂದು ಕಣ್ಣಿಗೆ ಏನಾದರೂ ಕಾಣಿಸಬೇಕು ಅಂತಿದ್ದರೆ ಇಷ್ಟೇ ಅಚ್ಚುಕಟ್ಟಾಗಿರಬೇಕು ಅಂತ. ತನ್ನ ಮಟ್ಟಿಗಾದರೆ ಪರವಾಗಿಲ್ಲ, ಮತ್ತೊಂದು ಕಣ್ಣಿಗೆ ಬರಬೇಕು ಅಂದರೆ ಅದಕ್ಕೆ ಈ ಪರಿಪೂರ್ಣತೆ ಬೇಕು. ಆ ಮಟ್ಟದ್ದು ಇದು ಅವರ ದಕ್ಷತೆಯ ಮುಖ್ಯ ಲಕ್ಷಣ ಅಂತ ಗೊತ್ತಾಗುತ್ತದೆ. ಆದರೆ ಬೇರೆಯವರಿಂದ ಇಂಥದ್ದನ್ನು ನಿರೀಕ್ಷೆ ಮಾಡ್ತಾ ಇರಲಿಲ್ಲ. ಇದು ಬಹಳ ದೊಡ್ಡದು.
ಯಾಕೆಂದರೆ ನಮಗೆ ಒಂದು ಮಟ್ಟದ ದಕ್ಷತೆ ಬಂದ ತಕ್ಷಣ ಬೇರೆಯವರಿಗೆ ದಂಡನೆ ಕೊಡೋಕ್ಕೆ ಆರಂಭ ಮಾಡ್ತೀವಿ. ದಕ್ಷತೆಯ ದೊಣ್ಣೆಯನ್ನು 10 ದಿಕ್ಕುಗಳಲ್ಲೂ ಬೀಸ್ತಾ ಇರ್ತೀವಿ. ಡಿ ವಿ ಜಿಯವರು ಆ ರೀತಿ ಮಾಡಲಿಲ್ಲ, ರಾಮಸ್ವಾಮಿಯವರು ಆ ರೀತಿ ಮಾಡಲಿಲ್ಲ. ಡಿ ವಿ ಜಿಯವ್ರಿಗಿಂತ ಹೆಚ್ಚಾಗಿ ರಾಮಸ್ವಾಮಿಯವರು ಹಾಗೆ ಮಾಡದೆ ನಡ್ಕೊಂಡ್ರು. ಇಲ್ಲದೇ ಇದ್ದರೆ ಅವ್ರ ಹತ್ರ ಸಾಮಾನ್ಯರು ಬಾಳೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತದೆ. ಆಮೇಲೆ ಅವರ ಪಾಂಡಿತ್ಯ ಏನು ದೊಡ್ಡ ಪ್ರಶ್ನೆ. ಶಂಕರ ಭಗವತ್ಪಾದರಂತೂ ಹೇಳೇ ಬಿಟ್ಟರು, ಕಿಂ ಪಾಂಡಿತ್ಯಂ ಪರಿಚ್ಛೇದ ಅಂತ. ಡಿಟ್ಯಾಚ್ಮೆಂಟ್ ಅದೇ ಪಾಂಡಿತ್ಯ ಅಂತ. ಅದು ಸರ್ವೋನ್ನತವಾದದ್ದು. ಆದರೆ ವಿಷಯ ಪರಿಜ್ಞಾನ ಎಷ್ಟು ಇತ್ತು ಅನ್ನೋದಕ್ಕೆ ಒಂದೆರಡು ಉದಾಹರಣೆ ಕೊಟ್ಟರೆ ಸಾಕಾಗುತ್ತದೆ. ಒಮ್ಮೆ ನಮ್ಮ ಶಂಕರನಾರಾಯಣ ಉಪಾಧ್ಯಾಯರಿಗೆ ಅವರು ಕೇಳಿದ್ರಂತೆ, ನೀವು ನನ್ನ ಅಕ್ಷಿಗತರಾಗಬೇಕು ಅಂತ. ಅಕ್ಷಿಗತ ಅನ್ನೋದು ಅಮರಕೋಶದಲ್ಲಿ ಬರುವಂಥ ಒಂದು ವಿಶಿಷ್ಟ ಶಬ್ದ. ಅಕ್ಷಿಗತ ಅಂದರೆ ಕಣ್ಣಿಗೆ ಕಾಣಿಸ್ಬೇಕು ಅಂತ ನಾವು ಅಂದುಕೋತೀವಿ. ಶತ್ರು ಅಂತ ಮತ್ತೊಂದು ಅರ್ಥ ಇದೆ. ಅಂದರೆ ಅವರು ಬೇಕು ಅಂತ ಅವ್ರಿಗೆ ವಿನೋದ ಮಾಡೋದಕ್ಕೆ, ತಿವಿಯೋದಕ್ಕೋಸ್ಕರ ನೀವು ಅಕ್ಷಿಗತರಾಗಬೇಕು ಅಂದರೆ ನನ್ನ ಕಣ್ಣೆದ್ರೆ ಕಾಣಿಸೋ ಥರ ಕೂತ್ಕೋಬೇಕು ಅಂತ ಹೇಳ್ತಾನೆ, ನೀವು ನನ್ನ ಶತ್ರುಗಳಾಗಬೇಕು ಅಂತ ಒಂದು ವಿಡಂಬನೆ ಮಾಡುವಂಥದ್ದು. ಹೀಗೆ ಒಂದು ಶಬ್ದದಲ್ಲಿ ನೋಡಿದ್ರೂ ಕಾಣಿಸುತ್ತದೆ. ನನ್ನ ಗೆಳೆಯ ಅರ್ಜುನ್ ಭರದ್ವಾಜ್ ಒಮ್ಮೆ, ಆತನಿಗೆ ಚೆನ್ನಾಗಿ ಜರ್ಮನ್ ಭಾಷೆ ಬರುತ್ತದೆ, ಅದರೊಳಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವುದು. ಆ ಜರ್ಮನ್ ಭಾಷೆಯ ಒಂದು ವಿಶೇಷವನ್ನು ಕುರಿತು ಏನೋ ಮಾತಾಡುವಾಗ ಅವರು ನೆನಪಿನಿಂದ ಜರ್ಮನ್ ಕೊಟೇಶನ್ಸ್ ಕೊಟ್ಟಿದ್ದು ಅಲ್ಲದೆ ಒಂದು ಪುಸ್ತಕದಲ್ಲಿ ಲಕ್ಷಣಬದ್ಧವಾಗಿ ಜರ್ಮನ್ ಕೊಟೇಶನ್ ಸಮೇತವಾಗಿ ಒಕ್ಕಣೆ ಮಾಡಿ ಕೊಟ್ಟಿದ್ರಂತೆ. ಇದು ಅವರ ಅಚ್ಚುಕಟ್ಟನ್ನು ನಾವು ನೋಡುವಾಗ ಪಾಂಡಿತ್ಯ. ಅವರು ಯಾವಾಗ ಜರ್ಮನ್ ಕಲಿತರು, ಯಾವಾಗ ಫ್ರೆಂಚ್ ಕಲಿತರು. ಉಮರ್ ಖಯ್ಯಾಮನ ಕುರಿತು ಬರೆದಂತಹ ಒಂದು ಫ್ರೆಂಚ್ ಭಾಷೆಯ ಕಾದಂಬರಿಯನ್ನು ಅವರು ಮೂಲದಲ್ಲೇ ಓದಿದ್ದನ್ನು ಒಮ್ಮೆ ಹೇಳ್ತಾ ಇದ್ರು. ಈ ರೀತಿಯಾದದ್ದು ಅವರ ಪಾಂಡಿತ್ಯ, ಭಾಷಾ ಪಾಂಡಿತ್ಯ. ಮರಾಠಿಯಿಂದ ಯಾವ ಕಾಲದ ಮರಾಠಿ, ಸಮರ್ಥ ರಾಮದಾಸರ ಮನೋಬೋಧವನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಇನ್ನು ತೆಲುಗಿನಿಂದ ಅಂತೂ ಒಂದು ರೀತಿ ರಿಯಲ್ ಟೈಮ್ ಟ್ರಾನ್ಸ್ಲೇಷನ್ ಅಂತೀವಲ್ಲ, ತೆಲುಗು ಪುಸ್ತಕ ಇಟ್ಕೊಂಡು ಕನ್ನಡದಲ್ಲಿ ಅನುವಾದ ಹೇಳ್ತಾ ಹೋಗೋದು. ಈ ರೀತಿಯಾದದ್ದು 15 ಕೃತಿಗಳನ್ನು ಮಾಡಿದ್ದಾರೆ. ತೆಲುಗಿನ 16 ಕೃತಿಗಳನ್ನು ಮಾಡಿದ್ದಾರೆ. ಈ ಬಗೆಯಾದದ್ದು ಅವ್ರದ್ದು ಭಾಷಾ ಪಾಂಡಿತ್ಯ. ಇದು ಕೇವಲ ಕೆಲವು ಭಾಷೆಗಳಿಗೆ ಮಾತ್ರ ಬೆಳೆದ. ಸಂಸ್ಕೃತದಲ್ಲಿ ಹೇಗಿತ್ತು ಅಂದರೆ, ಉತ್ಥಾನದ ಈಚಿನ ವರ್ಷಗಳ ಕೆಲವೊಂದು ವಿಶೇಷ ಸಂಚಿಕೆಗಳಲ್ಲಿ ಜೈನ ದರ್ಶನದ ಬಗ್ಗೆ, ಅಭಿನವಗುಪ್ತರ ಸಹಸ್ರಮಾನದಲ್ಲಿ ಅಭಿನವಗುಪ್ತನ ಬಗ್ಗೆ ಮತ್ತು ವೇದಾಂತ ದೇಶಿಕರ ಬಗ್ಗೆ ಎಲ್ಲ ವಿಶೇಷ ಲೇಖನಗಳನ್ನು ವಿಸ್ತೃತವಾಗಿ ಬರೆದರು. ಹಾಗೆ ಬರೆದಾಗ ಅವರು ಶಶಿಕಿರಣಂಗೆ ಹೇಳಿದ್ರಂತೆ, ನನಗೆ ಪುಸ್ತಕ ನೋಡೋಕ್ಕಾಗ್ತಾ ಇಲ್ಲ, ಕಣ್ಣಿನ ತೊಂದರೆ ಇರೋದರಿಂದ ಜ್ಞಾಪಕದಲ್ಲಿ ಏನಿದೆ ಅದನ್ನು ಮಾತ್ರ ಬರೆದಿದ್ದೀನಿ ಅಂತ. ಇದನ್ನು ನಾವು ನೋಡಿದ್ರೆ ಆಶ್ಚರ್ಯ ಪಡಬೇಕು. ವೇದಾಂತ ದೇಶಿಕರು ಅತಿ ಪ್ರೌಢ ವಿದ್ವಾಂಸರು. ಜೈನ ದರ್ಶನ ಅವರಿಗೆ ನಿತ್ಯ ವ್ಯವಹಾರದಲ್ಲಿರುವಂಥ ವಿಷಯ ಅಲ್ಲ. ಅಭಿನವಗುಪ್ತರು ಅದೇ ರೀತಿಯಲ್ಲೇ. ಆದರೆ ಅವೆಲ್ಲವನ್ನೂ ಅವರು ಯಾವಾಗ ಓದಿದ್ರೋ ಆ ಸ್ಮೃತಿಶಕ್ತಿಯು ಅಷ್ಟೇ ಅಸಾಧಾರಣವಾದದ್ದು. ಎಲ್ಲ ಮೂಲದ ಕೊಟೇಶನ್ಸನ್ನು ಅವರ ಅಚ್ಚಳಿಯದಂತೆ ಕೊಟ್ಟಿದ್ದರು. ಅದು ನಿಜಕ್ಕೂ ಆಶ್ಚರ್ಯಕಾರಿಯಾದದ್ದು. ಅದಷ್ಟೇ ಅಲ್ಲ, ನಾವೇ ಕಣ್ಣೆದುರಿಗೆ ನೋಡಿದ್ವಿ ಅವರ ಕಡೆಯ ಭಾಷಣದಲ್ಲಿ, ಕಡೆಯ ಸಾರ್ವಜನಿಕ ಭಾಷಣ, ಲಾಸ್ಟ್ ಪಬ್ಲಿಕ್ ಅಪಿಯರೆನ್ಸ್. ಅದನ್ನು ರಾಮಾಯಣದ ಪದಶಃ ಅನುವಾದ ಮತ್ತು ಟಿಪ್ಪಣಿ ಎಲ್ಲ ನಮ್ಮ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮಾಡಿದ್ದರದ್ದು ಲೋಕಾರ್ಪಣೆ ಇತ್ತು, ಮತ್ತೊಂದು ಆವೃತ್ತಿ ಇದು. ಆ ಕಾಲದಲ್ಲಿ ಅವರು ಆಫ್ ಹ್ಯಾಂಡಾಗಿ ಮಾಡಿದ ಭಾಷಣ. ಇಲ್ಲಿ ಅನೇಕರು ನಾವು ನೋಡಿದ್ದೀವಿ ಅದನ್ನು. ಆಗ ಅವರ ಪೂರ್ವಜರೊಬ್ಬರು ನವಕಾಲಿದಾಸ ಅಂತ ಬಿರುದನ್ನು ತೆಗೆದುಕೊಂಡಂಥವರು ಭಾಗವತ ಚಂಪು ಅಂತ ಒಂದು ಗ್ರಂಥ ಬರೆದಿದ್ರು ಅಂತ. ಆ ಚಂಪು ಭಾಗವತದ ನೀಡಿದಾದಂಥ ಪೂತನ ಸಂಹಾರಾದಿಗಳಿಗೆ ಸಂಬಂಧಿಸಿದ ಗದ್ಯ ಭಾಗದಿಂದ ಮೊದಲುಗೊಂಡು ಪದ್ಯವನ್ನು ಕೂಡ ಎಲ್ಲ ಹೇಳಿದ್ರು. ಇನ್ನೊಮ್ಮೆ ಅವರ ಕೊಠಡಿನಲ್ಲಿ ಕೂತ್ಕೊಂಡು ಹೀಗೆ ಮಾತಾಡುವಾಗ, ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹಳೆ ಕಾಲದಲ್ಲಿ ಒಬ್ಬರು ವೃದ್ಧರು ಬರ್ತಾ ಇದ್ದರು ತುಮಕೂರಿಂದ. ಅವರು ನೋಡಿ ಹೇಗೆ ಹರಿಹರನ ಗಿರಿಜಾ ಕಲ್ಯಾಣದ ಪದ್ಯಗಳನ್ನು ಹೇಳೋಕ್ಕೆ ಆರಂಭ ಮಾಡಿದ್ರು ಅಂತಂದರೆ ಅಂತ ಇವರು ಗಿರಿಜಾ ಕಲ್ಯಾಣದಿಂದ ಪದ್ಯಗಳನ್ನು ಪುಂಖವಾಗಿ ಹೇಳೋಕ್ಕೆ ಮಾಡಿದ್ರು. ಗಿರಿಜಾ ಕಲ್ಯಾಣ ಯಾರು ನಮ್ಮ ವೆಂಕಟಾಚಲ ಶಾಸ್ತ್ರಿಗಳಂಥವ್ರಿಗೆ ಬಿಟ್ಟರೆ ತುಂಬ ಜನ ಕಾವ್ಯವನ್ನು ಪೂರ್ತಿಯಾಗಿ ಓದಿರೋದಿಲ್ಲ. ಆದರೆ ಅವರಿಗೆ ಆ ರೀತಿಯಾದ ಉಪಸ್ಥಿತಿ ಇತ್ತು ಅನ್ನೋದು ಬಹಳ ವಿಶೇಷ. ಮತ್ತು ಒಂದು ಸಂದರ್ಭ, ಅದು ಈಗ ಒಂದು 25 ವರ್ಷಗಳಿಗೂ ಹಿಂದೆ ಆದದ್ದು. ರಾಮಚಂದ್ರಾಯರಿಗೆ ವೇದಕಮಲ ಪುರಸ್ಕಾರ ಅಂತ ಸಾಕ್ಷಿ ಸಂಸ್ಥೆಯವರು ಕೊಟ್ಟಿದ್ದು, ಆರ್ ಎಲ್ ಕಶ್ಯಪ್ ಅವರು ಕೊಟ್ಟಿದ್ದು. ಹಾಗೆ ಕೊಡುವಾಗ ಆರ್ ಎಲ್ ಕಶ್ಯಪರು ಮತ್ತು ರಾಮಚಂದ್ರಾಯರು ಸಾಯಣ ಭಾಷ್ಯದ ಬಗ್ಗೆ ಸ್ವಲ್ಪ ಸಣ್ಣತನದ ಮಾತುಗಳನ್ನು ಆಡಿದ್ರು. ಕಶ್ಯಪರಂತೂ ಆಡೋದು ಸರಿ, ರಾಮಚಂದ್ರಾಯರು ಆಡಿಬಿಟ್ರು ಸಂದರ್ಭವಶಾತ್. ಇವರ ಅಧ್ಯಕ್ಷತೆ. ರಾಮಸ್ವಾಮಿಯವರು ಸಾಮಾನ್ಯವಾಗಿ
ತಮಗೆ ತುಂಬ ಗೌರವನೀಯರಾದಂಥ ರಾಮಚಂದ್ರಾಯರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದವರು. ಜೊತೆ ಕಶ್ಯಪ್ರವರು ಅವರ ಸಹಾಧ್ಯಾಯಿ ಕೂಡ, PUCನಲ್ಲಿ ಕ್ಲಾಸ್ಮೇಟು. ಹೀಗಾಗಿ ಅವರು ಎಲ್ಲಿಯೂ ವೇದಿಕೆ ಮೇಲೆ ಆ ಥರ ಮತ್ತೊಬ್ಬರನ್ನು ಆಕ್ಷೇಪಿಸೋಕೆ ಹೋಗೋಲ್ಲ. ಆದರೆ ಆವತ್ತು ಅವರಿಗೆ ಏನು ಬೇಸರವಾಯಿತೋ ಏನೋ, ಸಾಯಣ ಭಾಷ್ಯದ ಮಹತ್ವ ಏನು, ಯಜುರ್ವೇದದಲ್ಲಿ ಸಾಯಣ ಭಾಷ್ಯದ ಕೊಡುಗೆ ಏನು, ಋಗ್ವೇದದ ಮಹತ್ವ ಏನು, ಆಧ್ಯಾತ್ಮಿಕವಾದ ಅರ್ಥ ಸಾಯಣಾಚಾರ್ಯರು ಹೇಗೆ ಮಾಡಿದ್ದಾರೆ, ಈ ರೀತಿ ಅದನ್ನು ಆಫ್ ಹ್ಯಾಂಡ್ ಆಗಿ ಮಾತಾಡಿದ್ರು. ತತ್ಕ್ಷಣದಲ್ಲಿ ಅವರು ಮಾತಾಡಿದ್ರು. ಒಂದು 30-35 ನಿಮಿಷಗಳ ಕಾಲ ಮಾತಾಡಿದ್ರು. ಪಾಪ ಇಬ್ಬರಿಗೂ ಕೂಡ ಏನು ಉತ್ತರ ಕೊಡೋಕ್ಕಾಗಲಿಲ್ಲ, ರಾಮಚಂದ್ರಾಯರಿಗೂ ಆರ್ ಎಲ್ ಕಶ್ಯಪ್ ಅವ್ರಿಗೂ. ಯಾಕೆಂದರೆ ಸಾಕ್ಷ್ಯದ ಸಮೇತ ಇದೆಯಲ್ಲ. ಈ ರೀತಿಯಾದದ್ದು ಅವರ ಪಾಂಡಿತ್ಯ. ಅಂದರೆ ರಾಮಸ್ವಾಮಿಯವರು ಯಾವತ್ತೂ ಕೂಡ ನನ್ನಂಥವರಿಗೆ ವಿಸ್ಮಯ ಪಡಿಸ್ತಾನೇ ಇದ್ದಾರೆ. ಸಾಮಾನ್ಯವಾಗಿ ವ್ಯಕ್ತಿಗಳ ಜೊತೆಗೆ ಬಳಕೆ ಹೆಚ್ಚಾದರೆ ವಿ ಲೂಸ್ ದಟ್ ಎಲಿಮೆಂಟ್ ಆಫ್ ವಂಡರ್ ಇನ್ ದೋಸ್ ಪರ್ಸನ್ಯಾಲಿಟೀಸ್. ಗೊತ್ತಾಗಿದೆ ನಮಗೆ, ಪತ್ತೇದಾರಿ ಕಾದಂಬರಿ ಒಮ್ಮೆ ಓದಿದ ಮೇಲೆ ಮತ್ತೇನೋ ಗೊತ್ತಿಲ್ವಲ್ಲ, ಥ್ರಿಲ್ ಅಂತ ಇರೋಲ್ವಲ್ಲ ಅಂತ. ಆದರೆ ರಾಮಸ್ವಾಮಿಯವರು ಹಾಗಲ್ಲ. ಶ್ರೀಕೃಷ್ಣ ನೋಡಿದ ರೈವತಕ ಪರ್ವತ ಇತ್ತಲ್ಲ, ದೃಷ್ಟೋಪಿ ಶೈಲ ಸಪುನರ್ಮುರಾರೆ ಮುಹುರ್ಮುಹುರ್ ವಿಸ್ಮಯ ಮಾತತಾನ ಕ್ಷಣೇ ಕ್ಷಣೇ ಎನ್ನವತಾಮುಪೈತಿ ತದೇವ ರೂಪಂ ರಮಣೀಯತಾಯಾ ಅಂತ. ಮುಹುರ್ಮುಹುರ್ ವಿಸ್ಮಯ ಮಾತತಾನ, ಮತ್ತೆ ಮತ್ತೆ ಬೆರಗನ್ನು ಉಂಟು ಮಾಡುವಂಥದ್ದು. ಆದರೆ ಅವರು ಇನ್ನೊಬ್ಬರಿಗೆ ಬೆರಗು ಬಡಿಸಬೇಕು ಅಂತಲ್ಲ, ಸಾಂದರ್ಭಿಕವಾಗಿ ಬರ್ತಾ ಇದ್ದದ್ದು. ಇಂಥದ್ದು ನೂರಾರು ದೃಷ್ಟಾಂತಗಳನ್ನು ಕೊಡಬಹುದು. ಆಮೇಲೆ ಅವರ ಪತ್ರಕರ್ತನ ಮನೋಧರ್ಮ. ನಮ್ಮ ಭೈರಪ್ಪನವರು ತಂತು ಅಂತ ಅವರ ಮಹಾ ಕಾದಂಬರಿ, ಅವರ ಎಲ್ಲ ಕಾದಂಬರಿಗಳ ಪೈಕಿ ಅತ್ಯಂತ ಗಾತ್ರದ ಕಾದಂಬರಿ, ಆಧುನಿಕ ಮಹಾಭಾರತ ಅಂತಲೇ ಕರೀಬಹುದು. ಆ ಕಾದಂಬರಿಯ ಕೇಂದ್ರ ಪಾತ್ರ ರವೀಂದ್ರ. ನಾನು ಅವ್ರನ್ನ ಕೇಳಿದ್ದೆ, ನೀವು ರವೀಂದ್ರನಿಂದ ಪತ್ರಕರ್ತನಾಗಿ ಮಾಡುವುದರ ಉದ್ದೇಶ ಏನು ಅಂತ. ಅವರದಕ್ಕೆ ಹೇಳಿದರು, ಇಡೀ ಭಾರತದ ಎಲ್ಲ ಕ್ಷೇತ್ರಗಳ ಏರುಪೇರುಗಳನ್ನು, ಎಲ್ಲ ಜೀವನ ಮುಖಗಳ ಒಳಸುಳಿಗಳನ್ನು, ಕಷ್ಟ ನಷ್ಟಗಳನ್ನು, ಮೌಲ್ಯಗಳ ಪಲ್ಲಟವನ್ನು ಒಂದು ಕಡೆಗೆ ನೋಡಬೇಕು ಅಂತಂದರೆ ಅದು ಪತ್ರಕರ್ತನ ಟೇಬಲ್ ಮೇಲೆ ಆಗೋದು, ಇನ್ನೆಲ್ಲೂ ಆಗುವಂಥದ್ದಲ್ಲ. ಎಲ್ಲ ವಿಷಯಗಳು ಬರ್ತದೆ. ನಾನು ಯಾವುದನ್ನು ಪ್ರಸ್ತಾವಿಸಬೇಕಾದರೂ ಅಲ್ಲಿಗೊಂದು ನ್ಯೂಸ್ ಬಂತು ಅಂತ ಮಾಡ್ಬೋದು, ಹಾಗೆ ಅಂತ. ಅಂದರೆ ಇವರು ಪತ್ರಕರ್ತರಾಗಿದ್ದರಿಂದ ಇವರಿಗೆ ಅನಿವಾರ್ಯವಾಗಿ ಅದು ಬೇಕೇ ಬೇಕಾಗುತ್ತದೆ. ಆದರೆ ತುಂಬ ಜನ ಪತ್ರಕರ್ತರು ಸಂತೆ ಹೊತ್ತಿಗೆ 3 ಮೊಳ ಅಂತ ಹೇಳಿಬಿಟ್ಟು 1.5 ಮೊಳವನ್ನೇ 3 ಮೊಳವಾಗಿ ಕೈ ಚಮತ್ಕಾರದಿಂದ ಅಳೆದು ಬಿಡುವಂಥದ್ದಾಗುತ್ತದೆ. ಮತ್ತು ಪತ್ರಕರ್ತರು ಆ ಸ್ಥಾನಕ್ಕೆ ಬರೋಕ್ಕೆ ಮುಂಚೆ ಅವರ ಆರ್ಥಿಕ ಸ್ಥಿತಿ ಹೇಗಿರುತ್ತೆ, ಅಲ್ಲಿಂದ ಹೋಗೋಕ್ಕೆ ಮುಂಚೆ ಹೇಗಿರುತ್ತೆ ಆರ್ಥಿಕ ಸ್ಥಿತಿ, ಇದೆಲ್ಲ ನಿಮಗೆ ಗೊತ್ತೇ ಇದೆ. ರಾಮಸ್ವಾಮಿ ಥರದವರು 2 ಪಟ್ಟು ಸಂಬಳ ಬರ್ತಾ ಇದ್ದರೆ ಅದನ್ನು ಅರ್ಧದ ಪಟ್ಟು ಮಾಡಿಕೊಂಡಂಥವರು ಯಾರೂ ಸಿಗೋದಿಲ್ಲ ಅನಿಸುತ್ತೆ. ಅದು DVG ಅವರಂಥದ್ದೇ, ಅದೇ ಜಾಡಿಂದು. ರಾಮಸ್ವಾಮಿಯವರು ಆ ಪತ್ರಕರ್ತನ ಉದ್ಯೋಗದಲ್ಲಿ ಎಷ್ಟು ಉನ್ನತಿಗೆ ಅದನ್ನು ಕೊಂಡೊಯ್ಬೋದು ಆ ಮಟ್ಟಕ್ಕೆ ತಂದುಕೊಟ್ರು. ಅವರು ಜ್ಞಾಪಕ ಇಟ್ಟುಕೊಂಡು, ಈಗ ಮೊದಲನೇ ಮಹಾಯುದ್ಧದ ಶತಮಾನೋತ್ಸವ, ಯುದ್ಧದ ದುಷ್ಪರಿಣಾಮ ಏನು, ಯುದ್ಧ ಯಾಕಾಯಿತು ಏನು, ಅದರ ಬಗ್ಗೆ ಒಂದು ಅಧ್ಯಯನಪೂರ್ಣವಾದ ಲೇಖನ ಆಗಬೇಕು. ಅಥವಾ ಯಾವುದೋ ಒಂದು ಪುಸ್ತಕ ಹೊರಬಂದು 50 ವರ್ಷ ಆಗ್ತಾ ಇದೆ, ಅಥವಾ ಇನ್ಯಾವುದೋ ಒಬ್ಬ ವ್ಯಕ್ತಿಗಳ ಜನ್ಮ ಶತಮಾನೋತ್ಸವ, ಇಂಥದ್ದನ್ನು ಜ್ಞಾಪಕ ಇಟ್ಟುಕೊಂಡು ಮುಖಲೇಖನ ಬರೆಯೋದ್ರಿಂದ ಮೊದಲುಗೊಂಡು ವಿಶೇಷ ಲೇಖನ ಬರೆಯೋದು, ವಿಶೇಷ ಸಂಚಿಕೆ ಮಾಡೋದು, ಹೀಗೆಲ್ಲ ನಡೆಸ್ತಾ ಬಂದ್ರಲ್ಲ, ಬಹಳ ದೊಡ್ಡದಾದದ್ದು. ಮತ್ತು ಅವರ ಭಾಷೆ ಎಂಥದ್ದು, ಅದಕ್ಕಾಗಿ ಅವರು ಪದಗಳನ್ನು ಹೇಗೆ ನಿರ್ಮಾಣ ಮಾಡಿಕೊಂಡ್ರು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಒಂದು ಪದವನ್ನು ಅದರ ಸಂಪೂರ್ಣವಾದ ಹಿನ್ನೆಲೆಯಿಂದ ಬಳಸಬೇಕಲ್ವ. ಯಾವುದೋ ಒಂದು ಮಾತುಗೊಂದು ಗೀತು ಅಂತ ಇಡೋಕ್ಕಾಗೋಲ್ಲ. ಅದನ್ನು ಸಮಾಸ ಮಾಡಿದ್ರೆ ಏನಾಗುತ್ತೆ, ಸಂಧಿ ಮಾಡಿದ್ರೆ ಏನಾಗುತ್ತೆ, ವಿಭಕ್ತಿಗಳಲ್ಲಿಟ್ಟರೆ ಏನಾಗುತ್ತೆ, ಇಷ್ಟು ತಿಳ್ಕೊಂಡು ಪದಗಳನ್ನು ಬಳಸಬೇಕು. ಆ ಪದಗಳು ಬೇರೆ ಬೇರೆ ಅರ್ಥಛಾಯೆಗಳನ್ನು ಹೇಗೆ ಒಳಗೊಂಡಿವೆ, ಇಷ್ಟೆಲ್ಲ ಗೊತ್ತು ಮಾಡಿಕೊಂಡಂಥದ್ದು ಅವರ ಪತ್ರಕಾರಿತೆಯಲ್ಲಿ ಒಂದು ಭಾಷೆಗೆ ಸಂಬಂಧಪಟ್ಟಂತೆ. ಮತ್ತು ಅವರಿಗೆ ಭಾರತದ ಸಾಂಸ್ಕೃತಿಕ, ರಾಜಕೀಯ, ಸಾಮಾಜಿಕ, ಸಾಹಿತ್ಯಿಕ ಇತಿಹಾಸ ಅಂತ ಯಾವುದಿತ್ತು ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು 150 ವರ್ಷಗಳ ಘಟನೆಗಳಿಗೆ ಅವರು ಸಾಕ್ಷಿಯಾಗಿದ್ದರು. ಅದು ಹೇಗೆ ಅಂದರೆ, ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಮಗಿಂತ 50-60 ವರ್ಷ ಹಿರಿಯರ ಜೊತೆ ಓಡಾಡ್ತಾಯಿದ್ರು. ತಮ್ಮ ಮುಪ್ಪಿನ ಕಾಲದಲ್ಲಿ ತಮಗಿಂತ 50-60 ವರ್ಷ ಚಿಕ್ಕವ್ರ ಜೊತೆ ಓಡಾಡ್ತಾಯಿದ್ರು. ಈಗ ಶಶಿಕಿರಣ ಆಗಲಿ, ಅರ್ಜುನ ಆಗಲಿ, ಶ್ರೀನಿಧಿ ಆಗಲಿ, ಇವರೆಲ್ಲ ತುಂಬ ಚಿಕ್ಕವರು ಅವರಿಗಿಂತ. ಅಂದರೆ ಈ ಸ್ಪೆಕ್ಟ್ರಮ್ ಅಂತೀವಲ್ಲ, ಅದು ಬಹಳ ದೊಡ್ಡದಾಗಿತ್ತು. ಮತ್ತು ಅವರ ಜೊತೆ ಅವರಂತೆ ಇರ್ತಾಯಿದ್ರು. ಯಾವತ್ತೂ ವಯಸ್ಸಿನ ಅಂತರ ಗೊತ್ತಾಗದಂತೆ ನಡ್ಕೊಳ್ತಾ ಇದ್ರು. ಈ ಬಗೆಯಾದ ಮಹತ್ವವನ್ನು ನಾವು ಅವರ ಪತ್ರಕಾರಿತೆಯಲ್ಲಿ ಕಾಣ್ತೀವಿ. ತುಂಬ ದೃಷ್ಟಾಂತಗಳಿವೆ, ಸಮಯಾಭಾವದಿಂದ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಆಮೇಲೆ ಅವರ ಸಾಂಸ್ಥಿಕ ನಿರ್ಮಾಣ, ಅಲ್ಲಿ ನಾನು ಪ್ರಸ್ತಾವಿಸಬೇಕು ಅಂತಿರೋದು ಗೋಖಲೆ ಸಂಸ್ಥೆಯನ್ನು ಕುರಿತಾದದ್ದು.
ಏಕೆಂದರೆ ರಾಷ್ಟ್ರೋತ್ಥಾನ ಆಮೇಲೆ ಅವರು ಗೋಖಲೆ ಈ ಎರಡು ಸಂಸ್ಥೆಗಳಿಗೆ ಅವರು ತುಂಬ ತೆತ್ತುಕೊಂಡರು ತಮ್ಮನ್ನು. ಡಿ ವಿ ಜಿಯವರು ಬದುಕಿದ್ದಾಗ ಸುಮಾರು 20 ವರ್ಷಗಳ ಕಾಲ ಸಂಸ್ಥೆಗೆ ನಿಕಟವಾಗಿದ್ದರು. ಡಿ ವಿ ಜಿಯವರಿಗೆ ಅವರು ಆಪ್ತ ಕಾರ್ಯದರ್ಶಿಯೇ ಆಗಿದ್ದರು ಅಂತ ನಿಮಗೆ ಗೊತ್ತೇ ಇದೆ. ಡಿ ವಿ ಜಿಯವರು ತೀರ್ಕೊಂಡ ಮೇಲೆ 75ನೇ ಇಸ್ವಿ ಆದಮೇಲೆ ಕಾಲು ಶತಮಾನ ಸಂಸ್ಥೆಯ ಜೊತೆಗೆ ನೇರವಾದ ಸಂಬಂಧ ಅಷ್ಟಾಗಿರಲಿಲ್ಲ. ಡಿ ವಿ ಜಿಯವರ ಜನ್ಮಶತಮಾನೋತ್ಸವದಲ್ಲೂ ಅವರು ಹೆಚ್ಚು ಸಕ್ರಿಯವಾಗಿ ಎಲ್ಲೂ ಪಾಲ್ಗೊಳ್ಳಲಿಲ್ಲ. ಆದರೆ ಆಮೇಲೆ ಈ ಒಂದು 20-25 ವರ್ಷದಲ್ಲಿ ಆ ಸಂಸ್ಥೆಯನ್ನು ಯಾವ ರೀತಿ ಮುನ್ನಡೆಸಿದ್ದಾರೆ ಅಂತಂದರೆ, ನಾನು ನೋಡಿದ್ದೀನಿ ಬೆಂಗಳೂರಿನ ಅನೇಕ ಸಂಸ್ಥೆಗಳ ಏರಿಳಿತಗಳು ಹೇಗೆ ಅಂತ. ಗೋಖಲೆ ಸಂಸ್ಥೆಗೆ ಇನ್ನೊಮ್ಮೆ ಸುವರ್ಣಯುಗ ಬಂತು ಅಂತ ಆ ಬಗೆಯಾದಂಥ ಉನ್ನತಿಯನ್ನು ಕಲ್ಪಿಸಿದರು. ಮತ್ತು ನೋಡಿ, ಮೂಲದ ಸಂಸ್ಥಾ ಸ್ಥಾಪಕರ ಧ್ಯೇಯ ಉದ್ದೇಶಗಳನ್ನು ಅವರು ಮಾರ್ಪಡಿಸಲಿಲ್ಲ. ಆ ಶ್ರುತಿಗೆ ತಕ್ಕಂತೆ ಮಾಡಿದ್ರು. ನಮ್ಮ ಇಷ್ಟಕ್ಕೆ ಬಂದಂತೆ ಸಂಸ್ಥೆ ಕಟ್ಕೊಳ್ಳೋದು ಸುಲಭ, ಆದರೆ ಈಗಾಗಲೇ ಇರುವ ಒಂದು ಸಂಸ್ಥೆಯನ್ನು ಸರಿಯಾಗಿ ನಡೆಸೋದು ತುಂಬ ಕಷ್ಟ. ಅದು ಒಂದು ರೀತಿ ಬೇರೆಯವರ ಶರೀರವನ್ನು ನಾವು ಪರಕಾಯ ಪ್ರವೇಶದ ಮೂಲಕ ಕಾಪಾಡಿಕೊಂಡಂತೆ ಆ ಕೆಲಸವನ್ನು ಅವರು ಮಾಡಿದ್ರು. ತುಂಬ ಅನ್ಯಾದೃಶವಾಗಿ ಮಾಡಿದ್ರು. ಡಿ ವಿ ಜಿಯವರು ಯಾವುದನ್ನು ಅಧ್ಯಯನ ಗೋಷ್ಠಿಗಳ ಮೂಲಕ ನಡೆಸ್ತಾ ಇದ್ದರು, ಅದನ್ನು ಇವರು ನಿರಂತರವಾದ ಭಾಷಣ ಮಾಲಿಕೆಗಳ ಮೂಲಕ, ವಿಶೇಷ ಉಪನ್ಯಾಸಗಳ ಮೂಲಕ ಮಾಡಿಸ್ತಾಯಿದ್ರು. ನೋಡಿ, ಇಡೀ ನಮ್ಮ ರಾಜ್ಯದಲ್ಲಿ ಕೃಷ್ಣದೇವರಾಯರಿಗೆ ಪಟ್ಟಾಭಿಷೇಕವಾಗಿ 500 ವರ್ಷ ಆಯಿತು ಅಂತ ಎಲ್ಲಿಯಾದರೂ ಸಮಾರಂಭ ಆಯಿತಾ ನನಗೆ ಗೊತ್ತಿಲ್ಲ. ಗೋಖಲೆ ಸಂಸ್ಥೆಯಲ್ಲಿ 1 ವಾರದ ವಿಶೇಷ ಕಾರ್ಯಕ್ರಮ ಆಗಿತ್ತು. ಈ ರೀತಿಯಾದ ಎಷ್ಟೊಂದು ವಿಶೇಷಗಳನ್ನು ನಾವು ಕಾಣ್ತೀವಿ. ಅದು ವಿವೇಕಾನಂದರಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಡಿ ವಿ ಜಿಯವರಿಗೆ ಸಂಬಂಧಿಸಿದ್ದಾಗಿರ್ಬೋದು, ಅನೇಕ ವಿಷಯಗಳನ್ನು ಈ ರೀತಿಯಾಗಿ ಮಾಡಿದ್ರು. ಮತ್ತು ಆ ಭಾಷಣಗಳನ್ನು ಅವರು ಧ್ವನಿಮುದ್ರಣ ಮಾಡಿ ಮೊದಲು ಸಿ ಡಿಗಳ ರೂಪದಲ್ಲಿ ತಂದರು, ಆಮೇಲೆ ಪೆನ್ ಡ್ರೈವಿಗೆ ಬಂದರು, ಈಗ ಲೈವ್ ಸ್ಟ್ರೀಮಿಗೆ ಬಂದಿದ್ದಾರೆ. ಅಂದರೆ ರಾಮಸ್ವಾಮಿಯವರು ಸೆಲ್ಫೋನು ಇಟ್ಕೊಂಡಿರಲಿಲ್ಲ. ಹಿ ವಾಸ್ ನಾಟ್ ಎ ಟೆಕ್ನೋಕ್ರ್ಯಾಟ್. ಆದರೆ ಅವರು ತಂತ್ರಜ್ಞತೆ, ಟೆಕ್ನಾಲಜಿ ಎಲ್ಲಿ ಪ್ರಯೋಜನಕ್ಕೆ ಬರುತ್ತೆ ಅನ್ನೋ ತಿಳ್ಕೊಂಡು ಅದಕ್ಕೆ ತಕ್ಕ ರೀತಿಯಲ್ಲಿ ಸಂಸ್ಥೆಯನ್ನು ಒದಗಿಸಿಕೊಟ್ರು, ಸಂಸ್ಥೆಯನ್ನು ಶಿಲ್ಪಿಸಿದರು. ಮತ್ತು ಆ ಸಭಾಭವನವನ್ನು ಹೇಗೆ ವಿಸ್ತರಿಸ್ಬೋದು, ಮುಂದೆ ಹೇಗೆ ಪುಸ್ತಕ ಭಂಡಾರ ಮಾಡ್ಬೋದು, ಮೇಲೆ ಹೇಗೆ ಗ್ರಂಥ ಭಂಡಾರವನ್ನು ನಡೆಸ್ಬೋದು. ಡಿ ವಿ ಜಿಯವರ ಕಾಲದಲ್ಲಿ ಡಿ ವಿ ಜಿಯವರ ಪರ್ಸನಲ್ ಲೈಬ್ರರಿ ಅಂತೀವಲ್ಲ, ಅವರ ವೈಯಕ್ತಿಕವಾದ ಗ್ರಂಥ ಭಂಡಾರ ಮತ್ತು ರಂಗನಾಥ್ ಶರ್ಮರು ತಂದುಕೊಟ್ಟಂಥ ಸಂಸ್ಕೃತ ಪುಸ್ತಕಗಳು ಅವನ್ನೆಲ್ಲ ಒಂದು ಪ್ರತ್ಯೇಕವಾದ ವ್ಯವಸ್ಥೆಯಲ್ಲಿಟ್ಟರು. ಅದಲ್ಲದೆ ಡಿ ವಿ ಜಿ ಸ್ಮಾರಕ ಭವನ ಅಂತ ಮಾಡಿಸಿದ್ರು. ಡಿ ವಿ ಜಿಯವರ ಒಂದು ಭವ್ಯವಾದ ಕಾಂಸ್ಯ ಮೂರ್ತಿ ಮಾಡಿಸಿದ್ರಲ್ಲ, ಆ ಶಿಲ್ಪಿ ಬಗ್ಗೆ ರಾಮಸ್ವಾಮಿಯವರು ಹೇಳಿದರು. ಇವರು ಡಿ ವಿ ಜಿಯವರ ಕೃತಿಗಳನ್ನೆಲ್ಲ ಓದಿಕೊಂಡು, ಅವ್ರ ಫೋಟೋಗಳನ್ನೆಲ್ಲ ಓದಿಕೊಂಡು ಒಂದು 8-10 ತಿಂಗಳು ಅದರ ಮೇಲೆ ಧ್ಯಾನ ಮಾಡಿದ ಮೇಲೆ ಆ ಶಿಲ್ಪ ಮಾಡಿದ್ರು ಅಂತ. ಅದು ಹೌದು, ಅದರ ಲಕ್ಷಣ ಅಷ್ಟು ಆ ಶಿಲ್ಪದಲ್ಲಿ ಕಾಣಿಸುತ್ತೆ. ಅಂಥ ಕಲಾವಿದರನ್ನು ಇವರು ಹುಡುಕಿದ್ದಾರೆ. ಈ ಬಗೆಯಲ್ಲಿ ಅವರು ಆ ಸಂಸ್ಥೆಯಲ್ಲಿ ನಡೆಸಿದ್ದು ಎಷ್ಟು ದೊಡ್ಡ ಕೆಲಸ ಅಂತಂದರೆ, ಅದನ್ನು ವಿಸ್ತರಿಸಿ ಬರಿಬೇಕಾದ ಒಂದು ತುರ್ತಿದೆ, ದಾಖಲೆ ಮಾಡಬೇಕಾಗಿದೆ. ಇಂಥದ್ದನ್ನು ರಾಮಸ್ವಾಮಿಯವರು ಒಂದು ಸಂಸ್ಥಾ ನಿರ್ಮಾಣದಲ್ಲಿ ಅದೇ ರೀತಿಯಾದದ್ದು ಇಲ್ಲಿ ರಾಷ್ಟ್ರೋತ್ಥಾನದಲ್ಲಿ ಕೂಡ ಮಾಡಿದರು. ರಾಷ್ಟ್ರೋತ್ಥಾನದ ಸಾಹಿತ್ಯ ಎಷ್ಟು ಬಹುಮುಖವಾಗಿದೆ ಅಂತ ನಮಗೆ ಗೊತ್ತಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಯೋಗಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ವ್ಯಾಯಾಮಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಇತಿಹಾಸಕ್ಕೆ ಸಂಬಂಧಿಸಿದ್ದಿರ್ಬೋದು, ಆರ್ಥಿಕ ಚಿಂತನೆಗೆ ಸಂಬಂಧಪಟ್ಟಿದ್ದಿರ್ಬೋದು, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು. ಈ ಥರ ಎಷ್ಟು ಬಗೆಗಳಲ್ಲಿ ಎಷ್ಟು ಪುಸ್ತಕಗಳನ್ನು ಹೊರತಂದರು. ಆ ಪುಸ್ತಕಗಳನ್ನು ಕುರಿತೇ ನಾನು ಪ್ರತ್ಯೇಕ ಲೇಖನವನ್ನು ಬರೆದಿದ್ದೀನಿ. ಅಂದರೆ ರಾಮಸ್ವಾಮಿಯವ್ರದ್ದು ಆ ದೂರದೃಷ್ಟಿ. ನನ್ನ ಗೆಳೆಯ ಕಶ್ಯಪ್ ಹೇಳುವ ಒಂದು ಮಾತು ಒಂದು ಜ್ಞಾಪಕಕ್ಕೆ ಬರ್ತದೆ. ಗೋಖಲೆ ಸಂಸ್ಥೆಯ ಆ ಒಂದು ನಿರ್ವಾಹಕ ಮಂಡಳಿ ಸದಸ್ಯನಾಗಬೇಕು ಅಂತ ರಾಮಸ್ವಾಮಿಯವರು ಕೇಳಿಕೊಂಡಾಗ, ನನ್ನಂಥವನಿಂದ ಏನು ಪ್ರಯೋಜನ ಆಗುತ್ತೆ ಸಂಸ್ಥೆಗೆ? ನನ್ನ ಹೆಸರು ಹೇಳಿದ್ರೆ ಏನು ಸಂಸ್ಥೆಗೆ ದೊಡ್ಡ ಗೌರವ ಬರೋಲ್ಲ. ನನ್ನ ಹೆಸರು ಹೇಳಿದ ತಕ್ಷಣ ಯಾರೋ ದೊಡ್ಡ ವಂತಿಗೆ ದೇಣಿಗೆ ಏನೂ ಕೊಡೋದಿಲ್ಲ. ಯಾವ ರೀತಿ ಪ್ರಯೋಜನಕಾರಿಯಾಗ್ತೀನಿ ನಾನು ಅಂದರೆ, ಏನಿಲ್ಲ, ನೀವೊಂದು 15-20 ವರ್ಷ ಇದ್ದರೆ ಆಮೇಲೆ ನೀವೇನು ಮಾಡಬಹುದು ಅಂತ ನಿಮಗೆ ಗೊತ್ತಾಗುತ್ತೆ ಅಂತಂತೆ. ಅಂದರೆ ದೀರ್ಘಕಾಲ ಆ ಸಂಸ್ಥೆಯ ಜೊತೆಗೆ ಬೆರೆತರೆ ಅದರ ನಾಡಿ ಮಿಡಿತ ತಿಳಿಯುತ್ತದೆ. ಅದರ ಸ್ವರೂಪ ಸ್ವಭಾವಗಳಿಗೆ ಧಕ್ಕೆ ಮಾಡದೆ ಅದನ್ನು ನಡೆಸಬಹುದಾದದ್ದು ಹೇಗೆ ಅಂತ ಗೊತ್ತಾಗುತ್ತದೆ. ನನಗಿದನ್ನು ಕೇಳಿದ ತಕ್ಷಣ ಷಟ್ಪ್ರಶ್ನೋಪನಿಷತ್ತಿನ ಪಿಪ್ಪಿಲಾದ ಮಹರ್ಷಿಗಳ ಮಾತು ಜ್ಞಾಪಕಕ್ಕೆ ಬಂತು. 6 ಜನ ಋಷಿಗಳು ಬೇರೆ ಬೇರೆ ತಾತ್ವಿಕ ಸಂದೇಹ ಇಟ್ಟುಕೊಂಡು ಅವರ ಬಳಿ ಹೋಗ್ತಾರೆ. ಪಿಪ್ಪಲಾದರ ಬಳಿಗೆ ದದೀಚಿ ಮಹರ್ಷಿಗಳ ಮಗ ಮತ್ತು ಭೃಗು ಮಹರ್ಷಿಗಳ ಮೊಮ್ಮಗ ದದೀಚಿಗಳ ಪುತ್ರ ಆದಂಥ ಪಿಪ್ಪಲಾದರ ಬಳಿಗೆ ಹೋಗಿ, ನಮಗೆ ಸಂದೇಹ ಇದೆ, ಉತ್ತರ ಕೊಡಿ ಅಂತಂದರೆ, ಆಗಲಿ 1 ವರ್ಷ ನಮ್ಮ ಜೊತೆ ಆಶ್ರಮದಲ್ಲಿ ಇದ್ದುಬಿಡಿ, ಆಮೇಲೂ ನಿಮಗೆ ಪ್ರಶ್ನೆ ಇದ್ದರೆ ಉತ್ತರ ಕೊಡೋಣ ಅಂತ. ಅಂದರೆ ಈ ಸಹವಾಸ, ಅಂತೆವಾಸಿತ್ವ ಅದು ಬಹಳ ಮುಖ್ಯ.
ನಮ್ಮ ಜೊತೆ ಇರಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನಾವು ಈಗ ಬಂದ ತಕ್ಷಣ ಸಂಸ್ಥೆ ಬಗ್ಗೆ ಏನೋ ದೊಡ್ಡ ಕೆಲಸ ಮಾಡಬೇಕು ಅಂದರೆ ಸಂಸ್ಥೆಗೆ ಅನಾಹುತವೇ ಮಾಡೋದಾಗುತ್ತೆ. ಯಾಕೆಂದರೆ ಅದು ದೆರ್ ಇಸ್ ಎ ಪಿಲ್ ಫಾರ್ ಎವ್ರಿ ಇಲ್ ಅಂತಾರಲ್ಲ, ಹಾಗಲ್ಲ. ಅದರ ಮಾತು ಧಾತುಗಳ ಜೊತೆಗೆ ಮಗ್ನತೆ ಬಂದಾಗ ಹೇಗೆ ಒಬ್ಬ ಗಾಯಕನಿಗೆ ಗಾನ ಬರ್ತದೆಯೋ, ಮೈಯೊಳಗಡೆ ಒಂದು ಚಲನೆಯನ್ನು ಮೈಗೂಡಿಸಿಕೊಂಡಾಗ, ಮನಸ್ಸಿಗೆ ತಂದುಕೊಂಡಾಗ ಆತ್ಮಕಾಯ ಸಮಾಯೋಗದಿಂದ ಒಂದು ಕರ್ಣ ಬರುತ್ತೋ ಆ ರೀತಿ ಆಗಬೇಕು ಅಂತ. ಅಂದರೆ ರಾಮಸ್ವಾಮಿಯವರ ದೂರದೃಷ್ಟಿ ಎಷ್ಟಾದದ್ದು. ಮತ್ತು ಒಂದು ಸಂಸ್ಥೆಗೆ ಎಲ್ಲರೂ ಬೇಕಾಗ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ತೆರೆದ ಮನಸ್ಸಿನವರಾಗಿರಬೇಕು. ಆದರೆ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಭಂಗ ಬರಬಾರದು. ಇದು ಒಂದು ವಿಚಿತ್ರವಾದ ರೀತಿ. ಅದೇಂದರೆ ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂತೀವಲ್ಲ, ಹಾಗೆ ಒಂದು ಹೂವಿನ ಚೆಂಡನ್ನು ಹಿಡ್ಕೊಂಡು ನೃತ್ಯ ಮಾಡಬೇಕು ಅಂತ ವಿಕ್ರಮಾದಿತ್ಯ ಕೊಟ್ಟಂತೆ ಪರೀಕ್ಷೆಯನ್ನು ರಂಭೆ ಊರ್ವಶಿಯರ ನೃತ್ಯ ಸ್ಪರ್ಧೆಯಲ್ಲಿ. ಚೆಂಡನ್ನು ಬೀಳಿಸಬಾರ್ದು, ಹಾಗಂತ ಬಿಗಿಯಾಗಿ ಹಿಡ್ಕೊಂಡ್ರೆ ಹೂವಿನ ಚೆಂಡು ಬಾಡಿ ಹೋಗುತ್ತದೆ, ಹಾಗಂತ ಸಡಿಲವಾಗಿ ಇಟ್ಕೊಂಡ್ರೆ ಜಾರಿ ಬಿದ್ದು ಹೋಗುತ್ತೆ. ಹಾಗಾಗಿ ಹೂವಿನ ಚೆಂಡನ್ನು ಹಿಡಿದು ನೃತ್ಯ ಮಾಡುವಂತೆ ಒಂದು ದೊಡ್ಡ ಸಂಸ್ಥೆಯನ್ನು, ಒಂದು ದೇಶದಂಥ ದೊಡ್ಡ ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಒಂದು ನಾಯಕತ್ವ ನಿರ್ಮಾಣದ ದೃಷ್ಟಿ ನಮಗೆ ಕಾಣಿಸುತ್ತದೆ. ಇಂಥದ್ದು ಎಷ್ಟೊಂದೆಲ್ಲ ಉಂಟು. ಆದರೆ ಅವರು ಹಾಗಿದ್ದೂ ಕೂಡ ಯಾವುದರಿಂದಲೂ ಅವರು ಪ್ರಕ್ಷುಬ್ಧರಾಗಲಿಲ್ಲ, ಯಾವುದಕ್ಕೂ ಅಂಟಿಕೊಂಡು ಅನುದಾರವಾಗಿ ನಡ್ಕೊಳ್ಳಿಲ್ಲ. ಬಹಳ ಬಹಳ ದೊಡ್ಡದಾದದ್ದು. ಹಾಗಾಗಿ ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ಗೋಖಲೆ ಸಂಸ್ಥೆಗೆ ತುಂಬ ಬೇಕಾಗಿದ್ದವರು, DVG ಕಾಲದಲ್ಲಿ ದುಡಿತಾ ಇದ್ದವರು ಒಬ್ಬರಿದ್ದರು. ತುಂಬ ಬಡತನದಲ್ಲಿದ್ದರು. ಆಗ ಸಂಸ್ಥೆಯೂ ಬಡತನವೇ. ಅವರ ಮಗಳಿಗೆ ಮದುವೆ. DVG ಅವರು ಬದುಕಿರಲಿಲ್ಲ. ರಾಮಸ್ವಾಮಿಯವ್ರ ಬಳಿ ಕೇಳಿದ್ರಂತೆ, ರೇಪುರ ಅಂದ್ರಂತೆ ಅಷ್ಟೇ, ನಾಳೆ ಬಾ ಅಂತ. ನಾಳೆ ಇವರು ಬಂದಾಗ ಇವರು ಆವರೆಗಿನ ಬ್ಯಾಂಕಿನ ಸೇವಿಂಗ್ಸ್ ಏನಿದೆ ಅಷ್ಟನ್ನು ವಿಡ್ರಾ ಮಾಡಿಬಿಟ್ಟು ಒಂದು ಬ್ಯಾಗಲ್ಲಿ ಹಾಕ್ಕೊಟ್ರಂತೆ, ಮಗಳ ಮದುವೆಗೆ ತೆಗೆದುಕೊಂಡು ಹೋಗು ಅಂತ. ಇದು ಈ ರೀತಿಯಾದದ್ದು. ಹಾಗಾಗಿ ಕಗ್ಗದಲ್ಲಿ DVG ಅವರು ಹೇಳ್ತಾರೆ, ನಿದ್ದೆವಳು ಸಾವು ಪಡೆ ಮಂಕುತಿಮ್ಮ ಅಂತ. ರಾಮಸ್ವಾಮಿಯವರು ನಿದ್ದೆಯೊಳೆ ಸಾವು ಪಡೆದರು. ಅಜರಾಮರವಾಗಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಸ್ಮೃತಿಗೆ ಸದಾ ನಮಸ್ಕಾರ.